ಹರೇ ರಾಮ. ಶುಭೋದಯ. ಸಮಃ. ಹಕ್ಕಿ ಹಾರುವಾಗ ತನ್ನ ಎರಡೂ ರೆಕ್ಕೆಗಳನ್ನು ಸಮಾನವಾಗಿ ಇಟ್ಕೊಳ್ತದೆ ಅಲ್ವಾ? ಒಂದೇ ರೆಕ್ಕೆ ಇದ್ರೆ ಹಾರಕ್ಕೆ ಸಾಧ್ಯವಾ? ಒಂದು ರೆಕ್ಕೆ ದಪ್ಪ, ಇನ್ನೊಂದು ರೆಕ್ಕೆ ತೆಳು ಇದ್ರೆ ಇಲ್ಲ ಅಲ್ವಾ? ಎರಡೂ ರೆಕ್ಕೆಗಳು ಏಕರೂಪವಾಗಿರ್ಬೇಕಾಗತ್ತೆ. ಹಾಗಾಗಿ ಹಕ್ಕಿಗಳು ಗರಿ ಒದರಿಸುವಾಗ ಎರಡೂ ರೆಕ್ಕೆಯಿಂದ ಗರಿ ಒದರಿಸ್ತವೆ. ಈ ಕಡೆಯಿಂದ ಒಂದಾದ್ರೆ ಆ ಕಡೆಯಿಂದ ಒಂದು. ಯಾಕೆಂದ್ರೆ ರೆಕ್ಕೆಗಳ ತೂಕ ಒಂದೇ ಇರಬೇಕಾಗತ್ತೆ, ರೆಕ್ಕೆಗಳ ಆಕೃತಿ ವಿನ್ಯಾಸ ಎಲ್ಲ ಒಂದೇ ಇರಬೇಕಾಗತ್ತೆ. ಹಾಗಿಲ್ಲದೆ ಇದ್ರೆ ಹಕ್ಕಿ ಹಾರೋಕೆ ಸಾಧ್ಯ ಇಲ್ಲ ಅಂತ. ಜೀವನದ ಹಕ್ಕಿ ಕೂಡ ಹಾಗೆ ಅಂತ, ಸಮಾನಾಗಿ ಇಟ್ಕೋಬೇಕು ಅಂತ. ಹಾಗಾಗಿ ಆ ಸಮಹ ಅನ್ನೋ ಶಬ್ದ, ಆ ಬ್ಯಾಲೆನ್ಸ್ ಕೆಲಸ ನಿಮ್ಗೆ ಹೇಳಿದ್ವಲ್ಲ, ಬದುಕಿನಲ್ಲಿ ಬೇಕು, ಸಂತುಲನ ಬೇಕು. ಬದುಕಿನಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಇಟ್ಕೋಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂತ. ಅದನ್ನು ಇದು ಹೇಳ್ತಾ ಇದೆ ಅಂತ. ಹಾಗೆ ಈ 14 ಜೋಡಿ ಅವಯವಗಳಿದ್ದಾವಂತೆ ಶರೀರದಲ್ಲಿ. 14 ಜೋಡಿ ಅವಯವಗಳು. ಈಗ ನೋಡಿ, ಹುಬ್ಬಿದೆ, ಎಷ್ಟಿದೆ ಅಲ್ವಾ? ಕಣ್ಣು, ಮೂಗು ಎರಡಾಗಿದೆ ಅಲ್ವಾ? ಎರಡು ಮೂಗಿದೆ ಅಂತಲ್ಲ, ಒಂದು ಮೂಗಿನ ಎಡಹೊಳ್ಳೆ ಬಲಹೊಳ್ಳೆ ಎರಡಾಗಿದೆ ಅಲ್ವಾ? ತುಟಿಗಳು ಹಾಗೆ, ಭುಜ, ಇದು ಮೊಣಕೈ, ಹಸ್ತಗಳು ಎಲ್ಲ ಎರಡೆರಡು. ಹಾಗೆ ಮೊಣಕಾಲು, ಕಣಕಾಲು, ಪಾದ ಎರಡೆರಡು. ಸಾಮಾನ್ಯವಾಗಿ ಈಗ ಎರಡು ಕೈ ನಮ್ಮದೇ ಒಂದೇ ರೀತಿ ಇದೆ ಅಂತ ಅನ್ಸಿದ್ರು ಕೂಡ ಒಂದೇ ರೀತಿ ಇರೋದಿಲ್ಲ. ಎರಡು ಕಾಲು ಒಂದೇ ರೀತಿ ಇರೋದಿಲ್ಲ. ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡ್ರೂ ಕೂಡ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಚೂರಾದ್ರೂ ಉದ್ದ ಗಿಡ್ಡ ಇರ್ಬೋದು, ಗೊತ್ತಾಗದಿರೋಷ್ಟು ಅದನ್ನು. ಅಥವಾ ಅವುಗಳ ರೇಖೆಗಳಾಗಲಿ ವಿನ್ಯಾಸಗಳಾಗಲಿ ಅದು ಒಂದೇ ರೀತಿ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಈ 14 ಜೋಡಿ ಅವಯವಗಳು, ನಾವು ಈಗ ಹೇಳಿದಾಗೆ ಕಣ್ಣುಗಳಿರ್ಬೋದು, ಹುಬ್ಬುಗಳಿರ್ಬೋದು, ಕಿವಿಗಳಿರ್ಬೋದು. ಕಿವಿನೇ ಬಿಟ್ಬಿಟ್ವಲ್ಲ, ಎರಡಿದೆ ಅಲ್ವಾ ಕಿವಿ? ಎಷ್ಟಿದೆ? ಅನುಮಾನ ಇದೆಯಾ? ಈ ಜೋಡಿ ಅವಯವಗಳು, 14 ಜೋಡಿ ಅವಯವಗಳು ಒಂದಕ್ಕೊಂದು ಅನುರೂಪವಾಗಿದ್ರೆ ಇದ್ರೆ ಅವನು ಮಹಾಪುರುಷ ಅಂತ ಲೆಕ್ಕ. ಒಂದೇ ರೀತಿ ಇದ್ರೆ ಭ್ರುವು, ನಾಸಾಪುಟೆ, ನಾಸಾಪುಟ ಅಂದ್ರೆ ಮೂಗಿನ ಹಳ್ಳೆ, ನೇತ್ರೆ, ಕರ್ಣವು, ಓಷ್ಠವು ಇವೆಲ್ಲ ಒಂದೇ ರೀತಿ ಇರಬೇಕು ಅಂತ. ಕೂರ್ಪರವು, ಕೂರ್ಪರ ಅಂದ್ರೆ ಇಲ್ಲಿ ಬರುತ್ತೆ, ಕೂರ್ಪರ ಅಂತ ಕರೀತಾರೆ. ಮೊಣಕೈ, ಮಣಿಬಂಧವು, ಯಾವುದು ಮಣಿಬಂಧ ತೋರಿಸಿ? ಮಣಿಬಂಧ, ಮಣಿಕಟ್ಟು, ಇದು ಮಣಿಕಟ್ಟು. ನೀವು ವಾಚ್ ಕಟ್ತೀರಲ್ಲ, ಇದು ಮಣಿಕಟ್ಟು. ಇದು ಈ ಕೈ ಮತ್ತೆ ಹಸ್ತ ಇದೆಯಲ್ಲ, ಇದರ ಮಧ್ಯ ಇರೋಂಥ ಜಾಯಿಂಟ್, ಅದನ್ನು ಮಣಿಕಟ್ಟು ಅಂತ ಕರೀತಾರೆ. ಹಾಗೆ ಜಾನುನಿ, ಜಾನು ಅಂದ್ರೆ ಹಾಗೆ ಕರು, ಪಾದವು ಇವೆಲ್ಲ ಸಮವಾಗಿದ್ರೆ ಜ್ಞೇಯ ಸಹ ಭೂಪತಿ, ಅವನು ಮಹಾರಾಜ ಚಕ್ರವರ್ತಿ ಎಂಬುದಾಗಿ ಭಾವಿಸಿ. ಆ ಲಕ್ಷಣಗಳು ಇವೆಲ್ಲವೂ ಕೂಡ ಅಂತ. ಸಮಹ ಅನ್ಬೇಕಾದ್ರೆ ದೇಹದೊಳಗಿನ ಸಾಮ್ಯವನ್ನು ಕೂಡ ಹೇಳುತ್ತೆ ಅದು ಅಂತ. ಎರಡು ಕಣ್ಣು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ ಸಾಮಾನ್ಯವಾಗಿ. ಆದರೆ ರಾಮನಿಗೆ ಒಂದೇ ರೀತಿ ಇತ್ತು ಅಂತ ಪೂರ್ತಿ. ಸಮಹ. ಮುಂದೆ ಬಿಡಿಸಿ ಅದನ್ನ, ಸಮವಿಭಕ್ತಾಂಗ ಅನ್ನೋದನ್ನ ಬರುತ್ತಾ ನೋಡಿ. ಅಲ್ಲ, ಅದಲ್ಲ, ಸಮವಿಭಕ್ತಾಂಗ ಅನ್ನೋ ಒಂದು ಪದ ಇದೆಯಲ್ವಾ,
ಅದರಲ್ಲಿ 3 ಪದಗಳಿದೆ. ಸಮ ವಿಭಕ್ತ ಅಂಗ. ಏನರ್ಥ? ವಿಭಕ್ತ ಅಂದ್ರೆ ಏನು? ವಿಭಾಗಿಸಲ್ಪಟ್ಟಿದೆ. ಸರಿದೆ, ವಿಭಾಗಿಸಲ್ಪಟ್ಟಿದೆ ವಿಭಕ್ತ ಅಂದ್ರೆ. ಸಮ ವಿಭಕ್ತ ಅಂಗ ಕೂಡಿಸಿ ಒಂದು ಅರ್ಥ ಹೇಳಿ ನೋಡೋಣ. ಅವನ ಅಂಗಗಳು ಸಮವಾಗಿ ವಿಭಾಗಿಸಲ್ಪಟ್ಟಿವೆ. ಇದೇನಪ್ಪ ಸಮವಾಗಿ ವಿಭಾಗಿಸಲ್ಪಡೋದು ಅಂದ್ರೆ? ಎಲ್ಲ ಒಂದೇ ಸಮ ಅಂತನಾ? ಕಣ್ಣು ಎಷ್ಟಿದೆಯೋ ಮೂಗು ಅಷ್ಟೇ ಇದೆ, ಈ ಥರನ? ಹಣೆ ಎಷ್ಟಿದೆಯೋ ಕಣ್ಣು ಅಷ್ಟೇ ಇದೆ, ಇದೇ ಥರನ? ಕೈ ಎಷ್ಟಿದೆಯೋ ಕಿವಿ ಅಷ್ಟೇ ಇದೆ, ಈ ಥರನ? ಕಾಲು ಎಷ್ಟಿದೆಯೋ ಮೂಗು ಅಷ್ಟೇ ಇದೆ, ಈ ಥರನ? ಮತ್ತೆ ಸಮ ವಿಭಕ್ತ ಅಂಗ ಅಂದ್ರೇನು? ಗಣಪತಿಗಾದ್ರೆ ಕಾಲಿರೋಷ್ಟೇ ಮೂಗು ಇರುತ್ತೆ, ಅಥವಾ ಕೈ ಇರೋಷ್ಟೇ ಮೂಗು ಇರುತ್ತೆ. ಕರಿ ಅಂತ ಹೇಳ್ತಾರಲ್ಲ, ಯಾನೆ ಏನು ಕರಿ ಅಂತ ಹೇಳ್ತಾರೆ. ಕರಿಂದ ಏನು ಕಪ್ಪಿದೆ ಅಂತ ಅರ್ಥ ಅಲ್ಲ, ಕರ ಇದೆ, ಕರಿ ಕೈ ಇದೆ ಅದಕ್ಕೆ, ಸೊಂಡಿಲ್ಲ ಕೈ ಅದಕ್ಕೆ. ಆದರೆ ಈ ನಮಗೆಲ್ಲ ಹಾಗಿದ್ರೆ ಚೆನ್ನಾಗಿರುತ್ತಾ? ಕೈ ಇರೋಷ್ಟೇ ಮೂಗಿದೆ, ಪರವಾಗಿಲ್ವಾ? ಮತ್ತು ಸಮವಿಭಕ್ತ ಅಂಗ ಅಂದ್ರೆ ಏನು? ಅದು ಸರಿ, ಅದೀಗ ಬಂತದು. ಸಮಹ ಅನ್ಬೇಕಾದ್ರೆ ಬಂತು. ಇಲ್ಲಿ ವಿಭಕ್ತ ಅನ್ಬೇಕಾದ್ರೆ ವಿಭಾಗನ ಹೇಳುತ್ತೆ ಅಂತೆ. ನೀವು ತಮಾಷೆಗೆ ಹೇಳೋದಾದ್ರೆ ಕೆಲವರಿಗೆ ಅದು ಹಣೆ ಎಲ್ಲಿ ಮುಗೀತು, ಹುಬ್ಬೆಲ್ಲಿ ಶುರುವಾಯಿತು ಅಂತಲೇ ಗೊತ್ತಾಗಲ್ಲ. ಅಥವಾ ಗಲ್ಲ ಎಲ್ಲಿ ಮುಗೀತು, ಕೊರಳಲ್ಲಿ ಶುರುವಾಯಿತು, ಕೊರಳಲ್ಲಿ ಮುಗೀತು, ಎದೆಯಲ್ಲಿ ಶುರುವಾಯಿತು ಅಂತಲೇ ಗೊತ್ತಾಗಲ್ಲ ಅಂತ. ತುಂಬ ದಪ್ಪ ಇದ್ರೆ, ಎಷ್ಟು ದಪ್ಪ? ಇವತ್ತು ದ ಅಂದ್ರೆ ನಾಳೆ ಪ ಅನ್ನೋಷ್ಟು, ಅಷ್ಟು ದಪ್ಪ ಇದ್ರೆ ಆಗೇನಾಗತ್ತೆ ಅಂದ್ರೆ ಇದು ಒಂದೇ ಆಗ್ಬಿಡುತ್ತೆ ಅಂತ. ವಿಭಾಗನೇ ಇಲ್ಲ. ನೀಟಾಗಿ ವಿಭಾಗ ಬೇಡವಾ? ಎಲ್ಲಿ ಮುಗೀತು, ಯಾವ್ದು ಎಲ್ಲಿ ಮುಗೀತು, ಇನ್ನೊಂದು ಎಲ್ಲಿ ಪ್ರಾರಂಭ ಆಯಿತು, ಎಷ್ಟೆಷ್ಟು ಇರಬೇಕು ಅನ್ನೋಕ್ಕೊಂದು ಲೆಕ್ಕ ಇಲ್ವಾ? ಈಗ ಹಣೆನ ಇಲ್ಲಿವರೆಗೂ ಇದ್ಬಿಟ್ರೆ ಹೇಗಿರುತ್ತೆ ಹೇಳಿ? ದೊಡ್ಡ ಹಣೆ ಇರಬೇಕು ಚಂದ ಅನ್ಕೊಂಡು ಮೂಗಿನ ತುದಿಯವರೆಗೂ ಬರೋಷ್ಟು ಹಣೆನೇ ಇದ್ಬಿಟ್ರೆ ಅದ್ರ ಕಡೆಗೆ ಚಿಕ್ಕದಾಗಿ ಕಣ್ಣು ಮೂಗು ಇದ್ಬಿಡೋದು ಹೇಗಿರುತ್ತೆ? ಇಷ್ಟು ಹಣೆ, ಆಮೇಲೆ ಇಷ್ಟರಲ್ಲಿ ಕಣ್ಣು ಮೂಗು ಎಲ್ಲ ಬಂತು, ಬಾಯಿ ಎಲ್ಲ ಬಂತು, ಹೇಗಿರುತ್ತೆ ಹೇಳಿ? ರಾಕ್ಷಸರೆಲ್ಲ ಹೀಗಿದ್ರಂತೆ. ಸೀತೆ ಸುತ್ತಮುತ್ತ ರಾಕ್ಷಸರ ವರ್ಣನೆ ಬರುತ್ತೆ. ಅದು ಇದೇ ಥರ ಇದೆ, ಒಬ್ಬೊಬ್ಬರು ಒಂದೊಂದು ಥರ. ಅಲ್ಲಿ ಮುಖ್ಯವಾಗಿ ಏನಂದ್ರೆ ಸಮವಿಭಕ್ತಾಂಗ ಅಲ್ಲ ಅಂತ. ಅಂದರೆ ಯಾವುದು ಎಲ್ಲಿರಬೇಕು, ಎಷ್ಟಿರಬೇಕು, ಎಲ್ಲಿ ಮುಗಿಬೇಕು, ಎಲ್ಲಿ ಬೇರೆ ಪ್ರಾರಂಭ ಆಗಬೇಕು, ಸ್ಫುಟವಾಗಿ ಆ ವ್ಯತ್ಯಾಸ ಗೊತ್ತಾಗೋ ಥರ ಇರಬೇಕು ಅಂತ. ಆ ಥರ ಇತ್ತು ರಾಮನಿಗೆ. ಯಾವುದು ಎಷ್ಟಿರಬೇಕು ಅಷ್ಟೇ. ಭುಜ, ಎದೆ, ಹೊಟ್ಟೆ. ಈಗ ಎದೆ ಹೊಟ್ಟೆ ವ್ಯತ್ಯಾಸನೇ ಗೊತ್ತಾಗಲ್ಲ. ದೊಡ್ಡ ಹೊಟ್ಟೆ ಆಗಿಬಿಟ್ರೆ ಎದೆ ಯಾವುದು ಹೊಟ್ಟೆ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಹಾಗಲ್ಲ, ನೀವು ಚಿತ್ರ ಬಿಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ. ಚಿತ್ರ ಬಿಡಿಸ್ಬೇಕಾದ್ರೆ ಪ್ರಪೋರ್ಷನೇಟ್ ಆಗಿ ಬಿಡಿಸ್ಬೇಕು ಅಲ್ವಾ? ಎಲ್ಲಿ ಹಣೆ, ಎಲ್ಲಿ ಕಣ್ಣು, ಎಷ್ಟು ಬರಬೇಕು, ಅದು ಕೆನ್ನೆ ಹೇಗಿರಬೇಕು ಅಂತ. ಅದಾದ್ರ ಜಾಗದಲ್ಲಿ ಎಷ್ಟಿರಬೇಕು ಅಷ್ಟೇ ಇರತಕ್ಕಂಥ ಅಂಗಗಳು ಯಾರಿಗಿದೆಯೋ ಅವನು ಸಮವಿಭಕ್ತಾಂಗ. ಅಂಗಗಳು ಸಮವಾಗಿ ವಿಭಾಗಿಸಲ್ಪಟ್ಟು ಇರುವವನು, ಸಮವಾಗಿ ವಿಭಾಗಿಸಲ್ಪಟ್ಟ ಅಂಗಗಳು ಉಳ್ಳವನು. ಸರಿನಾ? ಪ್ರಮಾಣಬದ್ಧವಾದ ಅವಯವಗಳು, ಪ್ರಮಾಣಬದ್ಧವಾದ ಅಂಗಗಳು. ಕೆಲವರಿಗೆ ಒಂದು ಕೈ ಚಿಕ್ಕದಾಗಿದ್ಬಿಡುತ್ತೆ, ಮೋಟಾಗಿರುತ್ತೆ, ಯಾವುದೋ ಕಾರಣಕ್ಕೆ ತೊಂದರೆಯಾಗಿ ಇಷ್ಟೇ ಇರುತ್ತೆ ಒಂದು ಕೈ, ಅರ್ಧದಷ್ಟೇ. ಚೆನ್ನಾಗಿರಲ್ಲ ನೋಡಿ ಅಲ್ವಾ? ಒಂದು ಕಣ್ಣು ಚಿಕ್ಕದಾದರೆ, ಒಂದು ಕಣ್ಣು ದೊಡ್ಡದಾದರೆ, ಅಥವಾ ಈ ಅವಯವಗಳ ವಿನ್ಯಾಸ ಸ್ಫುಟವಾಗಿ ಇಲ್ಲದೆ ಇದ್ರೆ, ಚಿತ್ರ ಬಿಡಿಸ್ಬೇಕಾದ್ರೆ ನೋಡಿರ್ಬೇಕಾದ್ರೆ ನೀವು ಸ್ವಲ್ಪ ಆ ಪ್ರಪೋರ್ಷನೇಟ್ ಬರದೇ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಚಿತ್ರ, ಒಂಥರ ಕಾಣಿಸುತ್ತೆ. ಹಾಗಿಲ್ಲ ಅಂತ. ದೊಡ್ಡ ಮೂಗು, ತುಂಬ ದೊಡ್ಡ ಮೂಗು ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ತುಂಬ ಚಿಕ್ಕ ತುಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ದೊಡ್ಡ ಮುಖ, ಚಿಕ್ಕ ತುಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ.
ಹಾಗಾಗಿ ಅಂಗ ವಿಭಾಗ ಸರಿಯಾಗಿರಬೇಕು ಅನ್ನೋವಂಥದ್ದು ಅಂತ. ಎಲ್ಲವೂ ಹಂಗೆ ವಿಭಾಗ ಸರಿಯಾಗಿರಬೇಕು. ಈಗ ಊಟ ಮಾಡಬೇಕಾದ್ರೆ ಏನೇನು ಊಟ ಮಾಡ್ತೀರಿ? ಅನ್ನ ಊಟ ಮಾಡ್ತೀರಿ, ಸಾರು ಊಟ ಮಾಡ್ತೀರಿ, ಸಾಂಬಾರು ಊಟ ಮಾಡ್ತೀರಿ, ಮಜ್ಜಿಗೆ ಅಲ್ವಾ, ಪಾಯಸ ಊಟ ಮಾಡ್ತೀರಿ. ಎಲ್ಲ ಒಂದೇ ಸರಿ ಹಾಕ್ಕೊಂಡು ಊಟ ಮಾಡಿದ್ರೆ ಆಗಿರುತ್ತೆ. ಒಂದೊಂದು ಏನಾದ್ರೆ ಕಷ್ಟ ಆಗತ್ತಲ್ವ, ಎಲ್ಲ ಒಂದು ರಾಶಿ ಮಾಡ್ಕೊಂಡ್ಬಿಡೋದು, ಕಲಸಿ ಊಟ ಮಾಡೋದು. ಪರವಾಗಿಲ್ವಾ? ವಿಭಾಗ ಬೇಡವಾ? ಇದು ಬೇರೆ, ಅದು ಬೇರೆ, ಬೇರೆ ಮಾಡ್ಕೋಬೇಕಲ್ವಾ? ಆಗಲೇ ಅದಾದ ರುಚಿ ಗೊತ್ತಾಗುವಂಥದ್ದು ಅಂತ. ಈಗ ನೀವು ಸಾರು, ಸಾಂಬಾರು, ತಂಬಳಿ, ಮಜ್ಜಿಗೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ರುಚಿ ಗೊತ್ತಾಗಲ್ಲ, ಬೇರೆ ಬೇರೆ ಅದ್ರದ್ದು. ಗೊತ್ತಾಗಬೇಕು ಅಂದರೆ ಬೇರೆ ಬೇರೆನೇ ಇರಬೇಕಲ್ವ ಅದು. ಹಾಗೆ ಅಂಗನೂ ಸ್ಫುಟವಾಗಿ ವ್ಯತ್ಯಾಸ ಗೊತ್ತಾಗುವ ಹಾಗಿದ್ರೆ ಆ ಅಂಗದ ಸ್ವಾರಸ್ಯ, ಅಂಗದ ಸೌಂದರ್ಯ ಗೊತ್ತಾಗುವಂಥದ್ದು ಅಂತ. ಮುಂದಕ್ಕೆ ಸ್ನಿಗ್ಧ ವರ್ಣ ಏನಾಗಂದ್ರೆ ಸ್ನಿಗ್ಧ ಅಂದ್ರೇನು? ಸ್ನಿಗ್ಧ ಅಂದ್ರೇನು? ಸ್ನೇಹ ಇದೆ ಅಂತ. ಎಲ್ಲಿ ಸ್ನೇಹ ಇದೆ ಅದು ಸ್ನಿಗ್ಧ. ಏನ್ ಹೇಳಿ? ಸ್ನೇಹ ಅಂದ್ರೆ ಏನು? ನಮ್ಮ ಫ್ರೆಂಡು ಅನ್ಬೇಡಿ. ಸ್ನೇಹ ಅಂದ್ರೆ ಅರ್ಥ ಏನು? ನಿಜವಾಗಿ ಸಂಸ್ಕೃತದಲ್ಲಿ ಸ್ನೇಹ ಅಂದ್ರೆ ಜಿಡ್ಡಿನಂಶ ಇರುತ್ತಲ್ಲ, ಅದನ್ನು ಸ್ನೇಹ ಅಂತ ಕರೀತಾರೆ. ಜಿಡ್ಡಿನಂಶ, ಎಣ್ಣೆಲಿ ಜಿಡ್ಡಿನಂಶ ಇರುತ್ತೆ, ತುಪ್ಪದಲ್ಲಿ ಜಿಡ್ಡಿನಂಶ ಇರುತ್ತೆ ಅಲ್ವಾ, ನೀರಲ್ಲೂ ಇರುತ್ತೆ ಒಂದು ಸ್ವಲ್ಪ ಜಿಡ್ಡಿನಂಶ, ಅದನ್ನು ಸ್ನೇಹ ಅಂತ ಕರೀತಾರೆ. ಈ ಗೆಳೆತನಕ್ಕೂ ಜಿಡ್ಡಿನಂಶಕ್ಕೂ ಏನು ಸಂಬಂಧ? ಗೆಳೆತನ ಅಂದ್ರೆ ಜಿಡ್ಡು ಜಿಡ್ಡಾಗಿರುತ್ತಾ ಅದು? ಹೇ, ಚೆನ್ನಾಗಿದೆ. ಯಾರದು? ಎಷ್ಟೇ ತೊಳೆದ್ರು ಹೋಗೋದಿಲ್ಲ ಅಂತ ಹೇಳಿದ್ದು? ಖುಷಿ ಆಯ್ತು ನೀವು ಹೇಳಿದ್ದು. ಹೊಸ ಹೊಸ ಕಲ್ಪನೆಗಳು ಚೆನ್ನಾಗಿದೆ ಉತ್ತರ. ಈಗ ಚಪಾತಿ ಅಂದ್ರೆ ಇಷ್ಟ ಅಲ್ವ ನಿಮಗೆಲ್ಲ? ಈ ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ತಾರಲ್ವಾ, ಹಿಟ್ಟು ಮೊದಲು ಹೇಗಿರುತ್ತೆ ಆಮೇಲೆ ಹೇಗಿರುತ್ತೆ? ಕಲಸೋಕ್ಕಿಂತ ಮೊದಲು ನೀರು, ತುಪ್ಪನೋ ಏನೋ ಹಾಕಿ, ಎಣ್ಣೆನೋ ಏನೋ ಕಲಸೋಕ್ಕಿಂತ ಮೊದಲು ಹೇಗಿರುತ್ತೆ ಆಮೇಲೆ ಹೇಗಿರುತ್ತೆ? ಉದುರುದ್ರಾಗಿರುತ್ತಲ್ವಾ? ಎಲ್ಲ ಬೇರೆ ಬೇರೆ ಇರುತ್ತೆ, ಒಂದೊಂದು ಕಣನೂ ಬೇರೆ ಬೇರೆ ಇರುತ್ತೆ ಅಲ್ವಾ? ಆಮೇಲೆ ಕುಡ್ಕೊಳ್ಳುತ್ತೆ. ಹೇಗೆ ಕುಡ್ಕೊಳ್ಳುತ್ತೆ? ಬೇರೆ ಮಾಡಕ್ ಬರ್ದೇ ಇರೋ ಥರ ಅಂತ. ನಿಮಗೆ ಒಂದೊಂದು ಕಣ ಹೀಗೆ ಬೇರೆ ಮಾಡಕ್ ಬರಲ್ಲ. ಅದನ್ನ ಮೊದಲಾದ್ರೆ ನೀವು ಹೀಗಂದ್ರೆ ಮೇಲಿಂದ ಉದುರುತ್ತೆ, ಎಲ್ಲ ಬೇರೆ ಬೇರೆ ಇರುತ್ತೆ. ಈಗ ಏನು ಬಂದಿದ್ರಿಂದ ಒಂದಾಯ್ತದೆಲ್ಲ? ನೀರಾಗ್ಲಿ, ಎಣ್ಣೆ ಆಗಲಿ, ತುಪ್ಪ ಆಗಲಿ, ಇದು ಬಂದಾಗ ಬೇರೆ ಬೇರೆ ಇದ್ದ ಕಣಗಳು ಬಿಡದೆ ಒಂದಾದ್ವು ನೋಡಿ, ಬಿಡದೆ ಒಂದಾದ್ವು ಅಂತ. ಅದೇ ಸ್ನೇಹ ಅಂದ್ರೆ ಅಂತ. ಬಿಡದೆ ಒಂದಾಗುವಂಥದ್ದು ಅಂತ, ಸೇರ್ಕೊಳ್ಳೋಂಥದ್ದು. ಈ ಮನಸ್ಸು ಸೇರದೇ ಇದ್ರೆ ಸ್ನೇಹ ಇರುತ್ತಾ ಅಲ್ಲಿ? ಸ್ನೇಹಿತರು ಅಂತ ಹೇಳ್ತಾರೆ ಅವರಿಗೆ. ಸೇರ್ಕೋಬೇಕು, ಕೂಡ್ಕೋಬೇಕು, ಒಂದಾಗಿರ್ಬೇಕು. ಕಚ್ಚಾಡ್ತಾ ಇದ್ರೆ ಶತ್ರುಗಳು ಅಂತ ಹೇಳ್ತಾರೆ ಅದನ್ನ ಅಲ್ವಾ? ಒಬ್ರ ಮೇಲೆ ಒಬ್ರು ಕತ್ತಿ ಮಸಿತಾ ಇದ್ರೆ ಶತ್ರುಗಳು ಅಂತ ಹೇಳ್ತಾರೆ. ಇದು ಹೀಗಲ್ಲ, ಒಬ್ರೊಬ್ರು ಒಂದಾಗಿರುವಂಥದ್ದು. ಒಟ್ಟಿಗೆ ಹೋಗೋದು, ಬರೋದು, ಕೂತ್ಕೊಳ್ಳೋದು, ಹೇಳೋದು, ಮಲ್ಕೊಳ್ಳೋದು, ಮಾತಾಡ್ಕೊಳ್ಳೋದು, ಓದ್ಕೊಳ್ಳೋದು ಅಲ್ವಾ? ನೀವೆಲ್ಲ ಸ್ನೇಹಿತರಲ್ವಾ? ಪರಸ್ಪರ ಸೇರ್ಕೊಂಡಿದ್ದೀರಿ, ಒಟ್ಟಿಗೆ ಇದ್ದೀರಿ. ನೀವು ಶರಣರನ್ನು ಕೇಳಿದ್ರೆ ಅವರು ನ್ಯಾಯಶಾಸ್ತ್ರದ ವಿವರಣೆ ಕೊಟ್ಟರೆ ಇದೇ ಥರ ವಿವರಣೆ ಕೊಡ್ತಾರೆ ಅವರು. ಚೂರ್ಣಾದಿ ಪಿಂಡೀ ಭಾವ ಹೇತು ಸ್ನೇಹ. ಚೂರ್ಣ ಅಂದರೆ ಹಿಟ್ಟು, ಅದು ಒಂದಾಗೋಕೆ ಏನು ಕಾರಣವೋ ಅದು ಸ್ನೇಹ ಅಂತ. ಹಿಟ್ಟಿನ ವಿಷಯಕ್ಕಾದ್ರೆ ಜಿಡ್ಡು, ಮನುಷ್ಯರ ವಿಷಯಕ್ಕಾದ್ರೆ ಸ್ನೇಹ, ಪ್ರೀತಿ, ಭಾವ. ಚೆನ್ನಾಗಿರುತ್ತಲ್ವ ಅದು? ಇರ್ಬೇಕಲ್ವ ಅದು? ಇದು ಎಲ್ಲಿದೆಯೋ ಅದು ಸ್ನಿಗ್ಧ.
ಈ ಸ್ನೇಹ ಎಲ್ಲಿದೆಯೋ ಅದು ಸ್ನಿಗ್ಧ ಅಂತ. ಈಗ ಮನುಷ್ಯರು ಒಬ್ರಿಗೊಬ್ರು ಸ್ನೇಹದಲ್ಲಿದ್ರು ಸ್ನಿಗ್ಧ ಅಂತ ಕರೀತಾರೆ ಅವರನ್ನು. ಗೊತ್ತಾಯ್ತಾ? ಇಲ್ಲಿ ಸ್ನಿಗ್ಧ ವರ್ಣ ಅನ್ನೋ ಶಬ್ದ ಇರುವಂಥದ್ದು. ವರ್ಣ ಅಂದ್ರೆ ವರ್ಣ ಶಬ್ದವೇ ಬಣ್ಣ ಅಂತಾಗಿರೋದು. ಸಂಸ್ಕೃತದ ವರ್ಣ ಕನ್ನಡದ ವಾ ಬಾ ಆಗಿದೆ. ಹೇಳ್ತಾ 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 ರಾ ಹೋಗ್ಬಿಟ್ಟಿದೆ, 4 ನಾವತ್ತು ಬಂದಿದೆ. ಅಲ್ಲಿ ಹೇಳಕ್ ಸುಲಭ ಆಗತ್ತೆ ಅಂತ. ವರ್ಣ ಅನ್ನೋಕ್ಕಿಂತ ಬಣ್ಣ ಹೇಳಕ್ ಸುಲಭ ಆಗತ್ತೆ. ಹಾಗಾಗಿ ವರ್ಣನೇ ಬಣ್ಣ ಆಗಿರೋದು. ಈಗ ಬಣ್ಣ ಸ್ನಿಗ್ಧ ಅಂದ್ರೆ ಏನಪ್ಪಾ? ಬಣ್ಣದಲ್ಲಿ ಸ್ನೇಹಾಂಶ ಇದೆ, ಜಿಡ್ಡಿನಂಶ ಇದೆ ಅಂದ್ರೆ ಏನಪ್ಪಾ? ಬಣ್ಣದಲ್ಲಿ ಜಿಡ್ಡಿರುತ್ತಾ? ಇರುತ್ತಾ? ಇರಲ್ವಾ? ಇರುತ್ತಾ ಅಂದ್ರೆ ಇರಲ್ಲ ಅಂತೀರಿ, ಇರಲ್ಲ ಅಂದ್ರೆ ಇರುತ್ತೆ ಅಂತೀರಿ. ಏನಪ್ಪಾ ನಿಮ್ದು ಇದು? ಬಣ್ಣ ಎಲ್ಲಿರೋದು ಮನುಷ್ಯನಿಗೆ? ಚರ್ಮದಲ್ಲಿ. ಮನುಷ್ಯನ ಬಣ್ಣ ಅಂತ ನಾವು ಯಾವ್ದ್ರಿಂದ ಹೇಳ್ತೀವಿ? ಕೂದಲಿಂದ ಹೇಳ್ತೀವ? ಕೂದಲು ಕಪ್ಪಿರೋದಕ್ಕೆ ಮನುಷ್ಯ ಕಪ್ಪು ಅಂತೀವ ನಾವು? ಕೂದಲು ಬಿಳಿ ಯಾರು ಇಡೀ ಮನುಷ್ಯ ಬಿಳಿಯಾಗಿದ್ದಾನೆ ಅಂತೀವ ನಾವು? ಕಲ್ಲು ಬಿಳಿ ಇದೆ, ಮನುಷ್ಯ ಬಿಳಿ ಅಂತೀವ ನಾವು? ಈ ಬಟ್ಟೆ ಹಸಿರಿದೆ, ಮನುಷ್ಯ ಹಸಿರು ಅಂತೀವ ನಾವು? ಇಲ್ಲ ಅಲ್ವಾ? ಮತ್ತೆ ಯಾವ್ದ್ರ ಮೇಲೆ ಹೇಳೋದು? ಚರ್ಮದ ಬಣ್ಣ ಯಾವುದು? ಮನುಷ್ಯನ ಬಣ್ಣ ಅದು. ಮನುಷ್ಯನ ಬಣ್ಣ ಅಂತಿರೋದು ಚರ್ಮದ ಮೂಲಕ ಮುಖ್ಯವಾಗಿ. ಯಾಕೆಂದ್ರೆ ಚರ್ಮ ಎಷ್ಟಿದೆಯೋ ಅಷ್ಟು ಬೇರೆ ಯಾವುದೂ ಇರಲ್ಲ. ಇಡೀ ಶರೀರಕ್ಕೆ ಇರುತ್ತೆ ಚರ್ಮ. ಕೂದಲು ಎಲ್ಲೋ ಒಂದು ಸ್ವಲ್ಪ ಜಾಗದಲ್ಲಿ ಇರುತ್ತೆ, ಹಲ್ಲು ಎಲ್ಲೋ ಒಂದು ಸ್ವಲ್ಪ ಜಾಗದಲ್ಲಿ ಇರುತ್ತೆ, ಉಗುರು ಸ್ವಲ್ಪ ಜಾಗದಲ್ಲಿ ಇರುತ್ತೆ. ಹೆಚ್ಚಿರೋದು ಯಾವುದು? ಹಾಗೆ ಚರ್ಮದ ಬಣ್ಣವೇ ಬಣ್ಣ. ಚರ್ಮ ಸ್ನಿಗ್ಧವಾಗಿದೆ ಅಂತ. ಚರ್ಮದಲ್ಲಿ ಸ್ನೇಹಾಂಶ ಇದೆ. ಅದು ಒಣಗಿದ ಚರ್ಮ ಅಲ್ಲ. ಒಣಗಿದ್ದು, ಒಡೆದಿದ್ದು, ಒರಟಾಗಿರೋದು ಇದೆಲ್ಲ ಸೊಬಗಲ್ಲ. ಚರ್ಮ ಹೇಗಿರಬೇಕು? ಸ್ನೇಹಾಂಶ ಇರಬೇಕು, ಅದರಲ್ಲಿ ಜಿಡ್ಡಿನಂಶ ಇರಬೇಕು. ಆಗಲೇ ನುಣುಪಾಗೋದು ಅಂತ. ನುಣುಪಾಗೋದು ಯಾವಾಗ? ಚರ್ಮ ಸ್ನೇಹಾಂಶ ಇದ್ರೆ, ಆ ತೈಲಾಂಶ ಇದ್ರೆ, ಆ ಜಿಡ್ಡಿನಂಶ ಇದ್ರೆ ಮಾತ್ರನೇ ನುಣುಪಾಗೋದು. ಒಳಗಿಂದ ಬರುತ್ತೆ ಅದು ಜಿಡ್ಡಿನಂಶ. ಅದು ನೀವು ಚೆನ್ನಾಗಿ ಸೋಪ್ ಹಾಕಿದ್ರೆ ಹೋಗುತ್ತೆ. ಸೋಪಲ್ಲಿ ಸುಣ್ಣ ಇರುತ್ತೆ ಅಲ್ವಾ? ಅದು ನೀವು ತುಂಬ ಸೋಪ್ ಬಳಸಿದ್ರೆ ತೆಗೆಯುತ್ತೆ, ಅದು ಸ್ನೇಹಾಂಶ ತೆಗೆಯುತ್ತೆ. ಉದಾಹರಣೆಗೆ ಸ್ವಲ್ಪ ಎಣ್ಣೆ ಥರ ಇದೆ ಅಂತ ಅನ್ಕೊಳ್ಳಿ, ಸೋಪ್ ಹಾಕಿದ್ರೆ ಹೋಗುತ್ತಲ್ವ ಅದು? ಹಾಗೇನೆ ಚರ್ಮದ ಒಳಗಿರೋಂಥ ನಾವು ಬೇಕಾಗಂಥ ಜಿಡ್ಡಿನಂಶ ಕೂಡ ತೆಗೆದು ಬಿಡುತ್ತೆ ಅದು. ಹಾಗಾಗಿ ಸೋಪನ್ನು ತುಂಬ ಬಳಸಬಾರ್ದು. ಬಳಸ್ತೇನೆ ಇದ್ರೆ ಒಳ್ಳೇದು. ಮತ್ತೇನು ಬಳಸ್ತೀರಿ ಸೋಪ್ ಬದಲು? ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇನ್ನೂ ಒಳ್ಳೇದು, ಕಡಲೆ ಹಿಟ್ಟಿಗಿಂತ ಒಳ್ಳೇದು. ಅಥವಾ ಹಿಂದಿನ ಕಾಲದಲ್ಲಿ ಮೃತ್ತಿಕೆನೇ ಬಳಸ್ತಾ ಇದ್ರು, ಮಣ್ಣನ್ನೇ ಬಳಸ್ತಾ ಇದ್ರು. ಮಣ್ಣು ಕೊಳಕಲ್ಲ, ಮಣ್ಣು ಅಂದ್ರೆ ಸಾಬೂನು. ಅದು ಈಗ ಮೇಲ್ಮೇಲ್ ಮಣ್ಣಲ್ಲ, ಕೊಳಕಿರುತ್ತೆ ಕೆಲಸ ಅದರಲ್ಲಿ. ಡೀಪ್ ಸ್ವಲ್ಪ ಒಳಗಡೆ ಹೋದ್ರೆ ಆ ಮಣ್ಣು ತುಂಬ ಶುದ್ಧವಾಗಿರುತ್ತೆ. ಅಥವಾ ಹುತ್ತದ ಮಣ್ಣು, ಹುತ್ತ ಪಾಪ ಅದು ಗೆದ್ಲು ತುಂಬ ಒಳ್ಳೆ ಮಣ್ಣಂತಂದು ಕಟ್ಟತ್ತೆ, ತುಂಬ ಒಳ್ಳೆ ಮಣ್ಣಂತಂದು ಕಟ್ಟತ್ತೆ. ಅದು ಶುದ್ಧ ಮಾಡುತ್ತೆ ಅದನ್ನ, ಮಣ್ಣನ್ನೋದು. ಹಾಗಾಗಿ ಹುತ್ತದ ಮಣ್ಣು, ಆಳದ ಮಣ್ಣು, ಆ ಮಣ್ಣನ್ನು ಬಳಸಿ ಸ್ನಾನ ಮಾಡಿದರೆ ಅದು ತುಂಬ ಶುದ್ಧ ಮಾಡುತ್ತೆ. ಅದು ಈಗ ಮಡ್ ಬಾತ್ ಅಂತೆಲ್ಲ ಕೇಳಿದಿರಲ್ವ ಈಗ ನೀವು? ಇದು ನಿಸರ್ಗ ಚಿಕಿತ್ಸೆ, ಅದು ಇದು ಮಡ್ ಬಾತ್ ಅಂತೆಲ್ಲ ಬಂದಿದೆ ಈಗ. ನಿಜವಾಗಿ ನಮ್ಮ ಪರಂಪರೆ ಇದು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಯಹ ಅಂತಃಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ. ಹಿಂದಿನ ಕಾಲದಲ್ಲಿ ಮಣ್ಣು ನೀರು ಬಳಸಿ ತೊಳ್ಕೊತಾ ಇದ್ರು. ಅಷ್ಟೇ ಸಾಲದು, ಸ್ವಲ್ಪ ಒಳಗೂ ಶುದ್ಧವಾಗಿರಬೇಕು ಮನಸ್ಸು ಅಂತೆಲ್ಲ ಹೇಳ್ತಾರೆ ಶಂಕರಾಚಾರ್ಯರು. ಹೇಳಬೇಕಾದ್ರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೃತ್ತಿಕೆ ಮತ್ತು ನೀರು ಬೇಕು ಮೈಯನ್ನು ತೊಳೆಯೋದಕ್ಕೆ ಅನ್ನೋ ಅರ್ಥ ಕೊಡ್ತಾ ಇದೆ ಅದು ಅಂತ. ಹಾಗಾಗಿ ಆದಷ್ಟು ಇಂಥ ವಸ್ತುಗಳಿಂದ ಸ್ನಾನ ಮಾಡಿದರೆ ಚರ್ಮವಾಗಿರುತ್ತೆ. ಇಲ್ಲ ಅಂದರೆ ಅದು ಹಾಳು ಮಾಡುತ್ತೆ. ಅದು ಈ ಕೆಮಿಕಲ್, ಸೋಪಲ್ಲಿರೋಂಥ ಕೆಮಿಕಲ್ಗಳು, ಅಥವಾ ಆ ಅಂಶ ಈ ಚರ್ಮದ ರಂಧ್ರಗಳನ್ನು ಕೂರೋವಂಥದ್ದು, ಕೂತು ಉಸಿರಾಟನ ಬ್ಲಾಕ್ ಮಾಡುತ್ತೆ. ಚರ್ಮ ಕೂಡ ಉಸಿರಾಟ ಮಾಡುತ್ತೆ, ಚರ್ಮದಲ್ಲಿ ಉಸಿರಾಟ ಇರುತ್ತೆ, ಬರೀ ಮೂಗಲ್ಲಿ ಮಾತ್ರ ಅಲ್ಲ. ಅದನ್ನು ಬ್ಲಾಕ್ ಮಾಡುತ್ತೆ ಅದು. ನಮ್ಮ ಹಳೆ ಪದ್ಧತಿಗಳಲ್ಲಿ ನಾವು ಇದು ಅಭ್ಯಂಗ ಸ್ನಾನ ಎಲ್ಲ ಮಾಡಿದರೆ ಬೆವರಿಸೋ ಕ್ರಮ ಇದೆ.
ಚೆನ್ನಾಗಿ ಬೆವರು ಬರಬೇಕು. ಆ ಬೆವರಿದ್ರೆ ಎಲ್ಲ ಓಪನ್ ಆಗುತ್ತೆ ಅದು ಅಂತ, ಚರ್ಮದ ರಂಧ್ರಗಳೆಲ್ಲ ಓಪನ್ ಆಗಬೇಕದು ಅಂತ. ಹಾಗಾಗಿ ಇದೆಲ್ಲ ಸ್ಕಿನ್ ಕೇರ್ ಅಂದ್ರೆ ಇದೆಲ್ಲ ಇದ್ರೆ ಸ್ಕಿನ್ ಕೇರ್ ಅದು, ಇಲ್ಲಾಂದ್ರೆ ಸ್ಕಿನ್ಗೆ ಕೇರ್ಲೆಸ್ ಆಗತ್ತೆ ಪೂರ್ತಿ ಇದು ಅಂತ. ನೋಡ್ಕೊಂಡು ಮಾಡ್ಬೇಕು ನಾವು ಅದನ್ನ, ಚೆನ್ನಾಗಿ ಇಟ್ಕೊಳ್ಬೇಕು ಚರ್ಮವನ್ನು ನಾವು. ಯಾಕೆಂದ್ರೆ ಈ ಚರ್ಮ ಒಂದು ಬಿಟ್ಬಿಟ್ರೆ ಮತ್ತಿರೋದೆಲ್ಲ ಭಯಂಕರವೇ ನಮ್ಮ ಬಾಡಿಯಲ್ಲಿ, ಶರೀರದಲ್ಲಿ. ಚರ್ಮದೊಳಗೆ ಏನೆಲ್ಲ ಇದೆ ಹೇಳಿ ನೋಡೋಣ. ಮಾಂಸ ಚೆನ್ನಾಗಿರುತ್ತಾ, ಸುಂದರವಾಗಿರುತ್ತಾ ನೋಡೋಕ್ಕೆ? ಮತ್ತೇನಿದೆ? ಮೂಳೆ ಸುಂದರವಾಗಿರುತ್ತಾ? ಮತ್ತೇನಿದೆ? ರಕ್ತ ಸುಂದರವಾಗಿರುತ್ತಾ? ಮತ್ತೇನಿದೆ? ನರ ಚಂದ ಇರುತ್ತಾ? ಮತ್ತೇನಿದೆ? ಈ ಹಾರ್ಟ್ ಒಂದೇ ತೆಗೆದು ಹೊರಗಡೆ ಇಟ್ಟರೆ ಚೆನ್ನಾಗಿರುತ್ತೆ ಅದು. ಇದು ಯಾವುದೂ ಸುಂದರ ಅಲ್ಲ. ಈ ಚರ್ಮ ಒಂದು ದಾಟಿಬಿಟ್ರೆ ಮತ್ಯಾವುದೂ ಸುಂದರ ಅಲ್ಲ, ಮತ್ತೆಲ್ಲ ಭಯಂಕರ, ಬೀಭತ್ಸ. ಮೂಳೆ, ಮಾಂಸ, ರಕ್ತ, ಕೊಬ್ಬು, ನರ ಎಲ್ಲ ಒಂಥರ ಜುಗುಪ್ಸೆ ಹುಟ್ಟಿಸೋಂಥದ್ದು, ಬೀಭತ್ಸ ಎಲ್ಲ. ಆದರೆ ಒಂದು ಚರ್ಮದ ಹೊದಿಕೆ ಮೇಲಿಂದ ಬಂದಿದ್ರಿಂದ ಚಂದ ಅನ್ನೋದಿದೆ, ಸೊಬಗು ಅನ್ನೋದಿದೆ. ಒಂದು ವೇಳೆ ಚರ್ಮ ಚೆನ್ನಾಗಿಲ್ಲದೆ ಇದ್ರೆ ಮನುಷ್ಯ ಸೊಬಗಲ್ಲ, ಸುಂದರ ಅಲ್ಲ ಅಲ್ವಾ? ತುಂಬ ವಿಷಯಗಳು ಚರ್ಮದ ಮೇಲೆ ನಿಂತ್ಕೊಂಡಿವೆ, ತುಂಬ ವಿಷಯಗಳು. ಹಾಗಾಗಿ ಸ್ನಿಗ್ಧ ವರ್ಣ ಅನ್ನೋದ್ರ ಮೂಲಕವಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಈ ರಾಮನ ಒಟ್ಟು ಈ ಹೊರಗಿನ ಆಕೃತಿ ಇದೆಯಲ್ಲ, ಚರ್ಮ ಇದೆಯಲ್ಲ, ಅದೆಷ್ಟು ಸೊಬಗಾಗಿತ್ತು, ಎಷ್ಟು ನುಣುಪಾಗಿತ್ತು, ಹೊಳಪಾಗಿತ್ತು. ಆ ಜಿಡ್ಡಿನಂಶ ಬಂದರೆ ಹೊಳಪು ಬರೋದು. ಈಗ ಕೂದಲಿಗೆ ಎಣ್ಣೆ ಹಾಕಿದ್ರೆ ಹೊಳೆಯುತ್ತಲ್ವ ಕೂದಲು ಅಲ್ವಾ? ಚರ್ಮಕ್ಕೂ ಕೂಡ ಎಣ್ಣೆ ತೆಳುವಾಗಿ ಹಚ್ಚಿದ್ರೆ ಹೊಳೆಯುತ್ತೆ ಚರ್ಮ. ಹಾಗೆ ಒಳಗಿಂದ ಎಣ್ಣೆ ಅಂಶ ಇದ್ದರೆ, ಜಿಡ್ಡಿನಂಶ ಇದ್ದರೆ ಹೊಳಪು ಬರುತ್ತೆ, ನುಣುಪು ಬರುತ್ತೆ. ಬೇಡವಾದೆಲ್ಲ ಇತ್ತು ರಾಮನಿಗೆ ಅದೆಲ್ಲ ಅನ್ನೋದನ್ನ ಆ ಶಬ್ದ ಹೇಳುತ್ತೆ ಅಂತ. ನೈ ಅಂತ ಹೇಳ್ತಾರೆ ಅದಕ್ಕೆ, ಆ ಜಿಡ್ಡಿನ ಅಂಶಕ್ಕೆ. ಕೇಳಿದ್ದೀರ ನೈ ಅಂತ? ಎಣ್ಣೆ ಗೊತ್ತಾ? ಬೆಣ್ಣೆ ಗೊತ್ತಾ? ಬೆಣ್ಣೆ ಬಿಡಿಸಿ ನೋಡೋಣ. ಬೆಣ್ಣೆ ಬಿಡಿಸ್ಬೇಕು. ಏಯ್ ಪರವಾಗಿಲ್ಲ, ನಿಮ್ಮ ಒಂದು ಬುದ್ಧಿ ಖುಷಿ ಆಗುತ್ತೆ. ಎಣ್ಣೆ ಬಿಡಿಸಿ ನೋಡೋಣ ಹಾಗಾದ್ರೆ. ತೈಲ ಗೊತ್ತಾ? ತೈಲ ಅಂದ್ರೆ ಏನು? ಎಣ್ಣೆ ಹೇಗೆ, ಎಣ್ಣೆ ಅಂತ ಅರ್ಥ ಹೇಗೆ ಬರುತ್ತೆ ತೈಲ ಶಬ್ದಕ್ಕೆ? ತಿಲ ಗೊತ್ತಾ? ತಿಲ, ತಿಲ ಗೊತ್ತಿಲ್ವಾ? ತಿಲ ಅಂದ್ರೆ ಎಳ್ಳು. ಬರ್ಕೊಳ್ಳಿ, ತಿಲ ಅಂದ್ರೆ ಯಾವುದು ತಿಲದಿಂದ ಬಂದಿದೆಯೋ ಅದು ತೈಲ. ಯಾವುದು ತಿಲದಿಂದ ಬಂದಿದೆ ಅದು ತೈಲ. ಎಳ್ಳೆಣ್ಣೆ ಗೊತ್ತಲ್ಲ ನಿಮಗೆ? ನಿಜವಾದ ಎಣ್ಣೆ ಅದು ಮಾತ್ರ. ಮೊದಲನೇ ಎಣ್ಣೆ, ನಿಜವಾದ ಎಣ್ಣೆ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು ಎಳ್ಳೆಣ್ಣೆ. ಹಾಗಾಗಿ ತೈಲ ಅನ್ನೋ ಶಬ್ದ ಬಂದಿದೆ ಅಂತ. ಈಗ ಬರ್ತಾ ಬರ್ತಾ ಸೀಮೆಎಣ್ಣೆಗೂ ತೈಲ ಅಂತ ಹೇಳ್ತಾರೆ, ಮಿಟ್ಟಿಕ ತೈಲ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಮಣ್ಣಿಂದ ಬಂದಿರೋದು ಅಂತ. ಆದರೆ ಒರಿಜಿನಲಿ ಯಾವುದು? ಯಾವುದು ತಿಲದಿಂದ ಬಂದಿದೆ ಅದು ಮಾತ್ರ ಅಂತ. ಉಳಿದಿದ್ದೆಲ್ಲ ಸೆಕೆಂಡ್ರಿ, ನಿಜವಾದ್ದು ಇದು ಮಾತ್ರ ಅಂತ. ಕನ್ನಡದಲ್ಲಿ ಕೂಡ ಹಾಗೆ ಇರೋದು. ಎಣ್ಣೆ ಅಂದ್ರೆ ಎಳ್ ನೈ, ಎಣ್ಣೆ ಅದು. ತಮಿಳಲ್ಲಿ ಎಣ್ಣೈ, ಎಳ್ ನೈ ಕೂಡಿಸಿ ಹೇಳಿದಾಗ ಎಣ್ಣೈ, ಕನ್ನಡದಲ್ಲಿ ಎಣ್ಣೆ. ಈಗ ಬೆಣ್ಣೆ ಬಿಡಿಸಿ ನೋಡೋಣ. ಬೆಳ್ ನೈ
ನೈ ಅಂದ್ರೆ ಜಿಡ್ಡು, ಬಿಳಿ ಇದೆ. ಬೆಣ್ಣೆ ಹೇಗಿರುತ್ತೆ? ಕಪ್ಪಿರುತ್ತಾ? ಬ್ಲಾಕ್ ಬೆಣ್ಣೆ ಗೊತ್ತಾ ನಿಮಗೆ? ಇರಲ್ಲ ಹಾಗೆ. ಅದು ಬಿಳಿ ಇರುತ್ತೆ, ಸ್ವಲ್ಪ ಹಳದಿ ಛಾಯೆ ಇರುತ್ತೆ. ನಮ್ಮ ದೇಶಕ್ಕೆ ಹೋವೆಲ್ಲ ಆದರೆ ಕೆಲವು ತಳಿಗಳಲ್ಲಿ ಹಳದಿ ಛಾಯೆ ಇರುತ್ತೆ. ಬಂಗಾರದ ಬಣ್ಣ, ಪೂರ್ತಿ ಬಂಗಾರದ ಬಣ್ಣ ಅಲ್ಲ, ಬಂಗಾರದ ಛಾಯೆ ಇರುತ್ತೆ ಅದು. ಆ ಬಿಳಿ ಬಣ್ಣವನ್ನು ಹೊಂದ್ಕೊಂಡು ಬೆಣ್ಣೆ. ಈಗ ಯಾರಿಗೂ ಗೊತ್ತಿರಲ್ಲ. ಇಂಥದ್ದೆಲ್ಲ ಗೊತ್ತಿದ್ರೆ ನಿಮಗೂ ಸಭಾ ಮಧ್ಯದಲ್ಲಿ, ಬೇರೆ ತಿಳಿದವರ ಮಧ್ಯದಲ್ಲಿ ನಿಮ್ಗೆ ಶೋಭೆ ಬರುತ್ತೆ. ನೀವು ಇದನ್ನು ಹೇಳಿದರೆ, ಬೆಣ್ಣೆ ಈ ಥರ ಬಿಡಿಸೋದು, ಎಣ್ಣೆ ಈ ಥರ ಬಿಡಿಸೋದು, ಅದನ್ನ ಹೇಳಿದರೆ ನಿಮಗೊಂದು ಯೋಗ್ಯತೆ ಬರುತ್ತೆ ಅಂತ. ಇದನ್ನು ತಿದ್ದಿಟ್ಕೋಬೇಕು ನಾವು ಚೆನ್ನಾಗಿ ಅಂತ. ಹಾಗೆ ಆ ನೈ ಅಂಶ, ಜಿಡ್ಡಿನ ಅಂಶ ಇದೆ ಚರ್ಮದಲ್ಲಿ ಅನ್ನೋದಕ್ಕೆ ಸ್ನಿಗ್ಧ ವರ್ಣ ಅಂತಿರೋಂಥದ್ದು. ಹಾಗೆ ಎಷ್ಟು ನುಣುಪೋ ರಾಮ, ಎಷ್ಟು ಮೃದುವೋ, ಚರ್ಮ ಮೃದು ಇರಬೇಕು, ನುಣುಪಿರಬೇಕು, ಹೊಳಪಿರಬೇಕು, ಅಷ್ಟೇ ಪ್ರತಾಪ ಕೂಡ ಇದೆ ಅಂತ. ರಾಮ ಅಂದರೆ ಹಾಗೆ. ರಾಮ ಅಂದರೆ ಸುಕುಮಾರ, ತುಂಬ ಕೋಮಲ. ಹಾಗೆ ಮಹಾಸತ್ವ, ತುಂಬ ಶಕ್ತಿ. ಎರಡು ಒಟ್ಟಿಗೆ ಇರಲ್ಲ. ಕೆಲವರು ತುಂಬ ಕೋಮಲ, ಶಕ್ತಿ ಇಲ್ಲ. ತುಂಬ ಶಕ್ತಿ ಇದೆ ಕೆಲವರಿಗೆ, ಒರಟು. ಎರಡು ಕೂಡ ತುಂಬ ರೇರದು. ರಾಮನಂಥವ್ರು ಮಾತ್ರ ಇರುತ್ತೆ ಅದಂತ. ರಾವಣ ತುಂಬ ಶಕ್ತಿ ಇದೆ, ಒರಟು. ರಾವಣ ಕೋಮಲವಾ? ಎರಡು ಶಬ್ದ ಒಟ್ಟಿಗೆ ಕೇಳೋಕೆ ಕಷ್ಟ ಆಗುತ್ತೆ. ಕೋಮಲ ರಾವಣ ಅಂತಿದೆಯಾ? ರಾವಣ ಅಂದ್ರೆ ಕಠೋರವೇ ಅದು, ಕಠಿಣವೇ ಅದು, ಕೋಮಲ ಅಲ್ಲ. ಆದ್ರೆ ಕೋಮಲ ರಾಮ. ನೀನೇನು ಹಾಡಿದೆ? ನೀಲ ಸರೋಜ ಕೋಮಲ ರುಚಿಂ ಅಂತ ಹಾಡಿಲ್ವ ನೀನು ಇವಾಗ? ನೀಲ ಸರೋಜ, ನೀಲ ಕಮಲ. ಆ ನೀಲ ಕಮಲದಂತೆ ಕೋಮಲ ರುಚಿಂ, ಕೋಮಲ ಕಾಂತಿಯವನು. ಹಾಗಾಗಿ ಅದು ಇದೆ, ಇದು ಇದೆ, ಎರಡು ಎಕ್ಸ್ಟ್ರೀಮ್ಗಳು. ಕೋಮಲದಲ್ಲಿ ಅತ್ಯಂತ ಕೋಮಲ, ಮತ್ತೆ ಕಠೋರ ಅನ್ನುವಾಗ ಅತ್ಯಂತ ಕಠೋರ. ಸುಭಾಷಿತ ಹೇಳ್ಕೊಟ್ಟಿರ್ಬೇಕು, ವಜ್ರಾದಪಿ ಕಠೋರಾಣಿ. ಕೇಳಿದ್ದೀರಾ? ಮೃದೂನಿ ಕುಸುಮಾದಪಿ, ಗೊತ್ತಾ ಇದು? ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಅರ್ಹತಿ. ಲೋಕೋತ್ತರ ಅಂದ್ರೆ ಲೋಕ ಸಾಮಾನ್ಯ ಅಲ್ಲ, ಸ್ಪೆಷಲ್, ಆರ್ಡಿನರಿ ಅಲ್ಲ. ಮತ್ತೇನು? ಎಕ್ಸ್ಟ್ರಾ ಆರ್ಡಿನರಿ. ಆರ್ಡಿನರಿ ಅಂದ್ರೆ ಲೋಕ ಸಾಮಾನ್ಯ, ಎಕ್ಸ್ಟ್ರಾ ಆರ್ಡಿನರಿ, ಲೋಕೋತ್ತರ. ಅವ್ರು ಹೇಗಿರ್ತಾರೆ ಅಂದ್ರೆ ವಜ್ರಾದಪಿ ಕಠೋರಾಣಿ, ವಜ್ರಕ್ಕಿಂತ ಕಠೋರ ಕೆಲವು ಸಂದರ್ಭಗಳಲ್ಲಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ಮೃದುನಿ ಕುಸುಮಾದಪಿ, ಹೂವಿಗಿಂತ ಕೋಮಲ. ಹೂವು ಎಷ್ಟು ಕೋಮಲ ನೋಡಿ, ಅದಕ್ಕಿಂತ ಕೋಮಲ, ವಜ್ರಕ್ಕಿಂತ ಕಠೋರ. ರಾಮ ಕೆಲವು ಸಂದರ್ಭಗಳಲ್ಲಿ ವಜ್ರಕ್ಕಿಂತ ಕಠೋರ, ಇನ್ನು ಕೆಲವು ಸಂದರ್ಭ ಬಂದಾಗ ಹೂವಿಗಿಂತ ಕೋಮಲ. ಹಾಗಿರ್ತಾರೆ ಅವರು ಮಹಾಪುರುಷರುಗಳು. ಹಾಗೆ ಸ್ನಿಗ್ಧ ವರ್ಣ, ಅಷ್ಟು ನುಣುಪು, ಅಷ್ಟು ಹೊಳಪು, ಅಷ್ಟು ಮೃದು ಕೋಮಲ. ಹಾಗೆ ಪ್ರತಾಪವಾನ್. ಪ್ರತಾಪ ಹೇಗಿದೆ ಅಂತಂದ್ರೆ ಅವನ ನೆನಪು ಮಾಡಿಕೊಂಡ್ರೆ ಶತ್ರುಗಳು ಭಯಪಡ್ತಾರೆ. ಎದುರು ಬಂದು ನಿಲ್ಲಬೇಕು ಅಂತಿಲ್ಲ, ಶಸ್ತ್ರ ಎತ್ತಬೇಕು ಅಂತಿಲ್ಲ. ಸ್ಮರಣ ಮಾತ್ರದಿಂದ ಶತ್ರುಗಳ ಎದೆ ನಡುಗಿಸುವವನು ರಾಮ. ಮಾರೀಚ ರಾಮನ ಕೈಯಲ್ಲಿ ಪೆಟ್ಟು ತಿಂದು ಬದುಕಿದವನು. ಪೆಟ್ಟು ತಿಂದು ಬದುಕಿದವರು ಕಡಿಮೆ ರಾಮನ ಕೈಯಲ್ಲಿ, ಏನು ಪೆಟ್ಟು ತಿಂದು ಬದುಕಿದವನು. ಎಲ್ಲಿ? ತಾಟಕ್ಯ ಪ್ರಕರಣ ನಂತರ ಬರುತ್ತೆ. ಅದು ಯಜ್ಞ ರಕ್ಷಣೆ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಯಜ್ಞ ಕೆಡಿಸೋದಕ್ಕೆ ಮಾರೀಚ, ಸುಬಾಹು ಎಲ್ಲ ಬಂದಾಗ ಮತ್ತೆಲ್ಲರೂ ರಾಮ ಸಂಹಾರ ಮಾಡಿದಾನೆ. ಆದರೆ ಮಾರೀಚನನ್ನು ಸಂಹಾರ ಮಾಡಲಿಲ್ಲ. ಮಾರೀಚನನ್ನು ಬಾಣದಿಂದ ಎತ್ತಿ ಎಸಿತಾನೆ 100 ಯೋಜನ ದೂರ, ಸಮುದ್ರಕ್ಕೆ ಹೋಗಿ ಬೀಳೋ ಥರ. ಮಾನವಾಸ್ತ್ರ ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಅಸ್ತ್ರದ ಮೂಲಕ ರಾಮ ಮಾರೀಚನನ್ನು ಸಮುದ್ರಕ್ಕೆ ಹತ್ತು ಬಿಡ್ತಾನೆ. 12-13 ವರ್ಷದ ರಾಮ ಅದು. ನಿಮ್ಮ ತರ ಇದು ರಾಮ. 2 ಜುಟ್ಟಾಗಿತ್ತಂತ ಅವನಿಗೆ, ಆ ಕಡೆ ಈ ಕಡೆ, ಹೀಗೆ ಕಾಗೆ ರೆಕ್ಕೆ ಬರೋ ಥರ ಹೀಗೆ 2 ಈ ಕಡೆ ಈ ಥರ ತಂದು ಕಟ್ಟಿದ್ರಂತೆ ಅದನ್ನ. ಅಂತಹ ರಾಮ ಇನ್ನೂ ಮೀಸೆ ಬಂದಿಲ್ಲ, ಗಡ್ಡ ಮೀಸೆ ಇಲ್ಲ.
ಅಂತ ಅಜಾತ ವ್ಯಂಜನ ಅಂತ ಹೇಳ್ತಾರೆ, ಅವೆಲ್ಲ ಬಂದಿಲ್ಲ ಅಂತ. ಅಂತಹ ರಾಮ ಸುಬಾಹು ಮತ್ತು ಎಲ್ಲ ರಾಕ್ಷಸರನ್ನು ಕೊಂದುಬಿಡ್ತಾನೆ ಶಸ್ತ್ರಗಳ ಬಾಣಗಳ ಮೂಲಕವಾಗಿ. ಮಾರೀಚನನ್ನು ಕೊಳ್ಳೋಕೆ ಮನಸ್ಸು ಬಂದಿಲ್ಲ ಅವನಿಗೆ. ಯಾಕೆ ಹೇಳಿ? ಒಂದು ಕೆಲಸ ಇದೆ. ಮಾರೀಚ ಸತ್ತೋಗ್ಬಿಟ್ರೆ ಸೀತಾಪಹಾರವೇ ಆಗಲ್ಲ. ಸೀತಾಪಹಾರ ಆಗದೆ ಇದ್ರೆ ಹಾಗಾಗಿ ಒಳಗೆ ರಾಮನಿಗೆ ಗೊತ್ತದು ಅಂತ, ಹೊರಗಡೆಯಿಂದ ಗೊತ್ತಿಲ್ಲದೆ ಇದ್ರು ಒಳಗೆಲ್ಲ ಅವನಿಗೆ ಗೊತ್ತದು. ಹಾಗಾಗಿ ಅವನೊಬ್ಬನನ್ನ, ಮಾರೀಚನೊಬ್ಬನನ್ನ ಕೊಲ್ಲಿದ್ದೇನೆ, ಬಾಣದಿಂದ ಸಮುದ್ರಕ್ಕೆ ಎಸೆತಾನೆ. ಇದು ಒಂದು ಸರ್ತಿ. ಇನ್ನೊಂದು ಸಾರಿ ರಾಮ ದೊಡ್ಡವನಾದ್ಮೇಲೆ ವನವಾಸದಲ್ಲಿದ್ದಾಗ ಮಾರೀಚ ರಾಮನನ್ನು ನೋಡ್ತಾನೆ. ನೋಡಿ ಅವನಿಗೆ ಹಳೆ ದ್ವೇಷ ನೆನಪಾಗತ್ತೆ ಅವನಿಗದು. ಚಿಕ್ಕವನಿದ್ದಾಗ ತನಗೆ ಬಾಣ ಬಿಟ್ಟು ಎತ್ತಿ ಎಸೆದೆಲ್ಲ ನೆನಪಾಗತ್ತೆ. ಕ್ರೂರ ಮೃಗದ ರೂಪವನ್ನು ತಾಳಿ ರಾಮನ ಮೇಲೆ ದಾಳಿ ಮಾಡ್ತಾನೆ ಅವನು. ರಾಮ ಲಕ್ಷ್ಮಣ ಸೀತೆಯರ ಮೇಲೆ ಇಬ್ಬರು ಸಹಚರರಿದ್ರು. 3 ಜನ ಸೇರಿ ಕ್ರೂರ ಮೃಗದ ರೂಪವನ್ನು ತಾಳಿ ರಾಮನ ಮೇಲೆ ದಾಳಿ ಮಾಡಿದರೆ ರಾಮ 3 ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. 2 ಬಾಣದಿಂದ ಅವನಿಬ್ಬರು ಸಹಚರನ್ನು ಕೊಂದ್ಬಿಡ್ತಾನೆ. ಆದರೆ 3ನೇ ಬಾಣದಿಂದ ಮಾರೀಚನನ್ನು ಕೊಲ್ಲಲಿಲ್ಲ, ಬೆದರಿಸಿ ಓಡಿಸಿದ. ಜೀವ ಉಳಿಯಿತು, ಆದರೆ ಜೀವ ಮಾತ್ರ ಉಳಿಯಿತು. ಮಾರೀಚ ಹಳೆ ಮಾರೀಚ ಅಲ್ಲ, ಆ ದರ್ಪ, ಆ ಒಂದು ಏನಿದೆ ಒಂದು ರುಚ್ಚು, ಅದೆಲ್ಲ ಏನಿಲ್ಲ. ಆ ಬಲ, ಆ ವಿಶ್ವಾಸ ಎಲ್ಲ ಹುಡುಗಿಡ್ತು. ಆಮೇಲೆ ಮಾರೀಚ ಅಂದ್ರೆ ಭಯ, ಭಯ ಅಂದ್ರೆ ಮಾರೀಚ. ಎಷ್ಟು ಭಯ! ವೃಕ್ಷೀಯ ಚ ಪಶ್ಯಾಮಿ ಚೀರ ಕೃಷ್ಣ ಆಜನಾಂಬರನ್. ಆಮೇಲೆ ಮಾರೀಚನಿಗೆ ಒಂದೊಂದು ಮರದಲ್ಲಿಯೂ ರಾಮನೇ ಕಾಣ್ತಾ ಇತ್ತಂತೆ. 6 ಬಟ್ಟೆಯನ್ನು ಹುಟ್ಟಿದ್ದಾನೆ, ಕೃಷ್ಣಾರ್ಜುನವನ್ನು ಹೊದ್ದಿದ್ದಾನೆ, ಕೈಯಲ್ಲಿ ಧನುಸ್ಸಿದೆ, ಮತ್ತೊಂದು ಕೈಯಲ್ಲಿ ಬಾಣ ಇದೆ. ಆ ರಾಮ ಒಂದೊಂದು ಮರದಲ್ಲಿಯೂ ಕಾಣುವಂತೆ ಆಯಿತು ಮಾರೀಚನಿಗೆ ಅಂತ, ಭಯಕ್ಕೆ. ಅಷ್ಟು ಮಾತ್ರ ಅಲ್ಲ, ರಾಮ ಬರಬೇಕಾಗಿಲ್ಲ, ರಾಮ ಶಬ್ದ ಕೂಡ ಬೇಕಾಗಿಲ್ಲ, ರ ಅಂದ್ರೆ ಸಾಕು ಭಯ ಆಗ್ತಿತ್ತಂತ ಅವನಿಗೆ. ರಥ, ರೇಖಾ, ರಾ ಇದೆಯಲ್ಲ ಅಲ್ಲಿ, ಅದು ಅಂದ್ರೂ ಭಯ ಅಂತ. ರಕಾರಾದೀನಿ ನಾಮಾನಿ ರೇಖಾ ಇತಿ ರಥ ಇತಿ. ರಾದಿಂದ ಶುರುವಾಗ್ತಕ್ಕಂಥ ಶಬ್ದಗಳೇ ಭಯ ಆಗ್ತಿತ್ತು ಅಂದ್ರೆ ಎಷ್ಟು ಹೇಳ್ಕೊಂಡಿರ್ಬೇಕು ಅವನು ಮಾರೀಚ. ಇದನ್ನು ಪ್ರತಾಪ ಅಂತ ಕರೀತಾರೆ. ಪ್ರತಾಪ ಅಂದ್ರೆ ಶತ್ರುಗಳ ಎದೆ ನಡುಗಿಸ್ತಕ್ಕಂಥ ಯೋಗ್ಯತೆ. ಅದೇ ಮಿತ್ರರು, ಆಶ್ರಿತರು ಅವರ ಭಯವನ್ನು ಪರಿಹಾರ ಮಾಡುವಂಥವನು, ಅವರ ಹೆದರಿಕೆಯನ್ನು ದೂರ ಮಾಡುವಂಥವನು. ಸೀತೆಯ ಭಯವನ್ನು ದೂರ ಮಾಡ್ತಾನವನು. ಅದೇ ರಾವಣ, ಭಯ ರಾವಣನಿಗೆ. ರಾಮ ಅಂದ್ರೆ ನೋಡೋಕ್ಕಿಂತ ಮುಂಚೆನೇ ಭಯ. ಹಾಗಾಗಿ ಸೀತೆಯನ್ನು ಕದ್ಕೊಂಡು ಹೋಗಿದ್ದಲ್ವ ರಾವಣ. ಗೆದ್ದುಕೊಂಡು ಹೋಗಿದ್ದ, ಕದ್ಕೊಂಡು ಹೋಗಿದ್ದ ರಾವಣ ಸೀತೆಯನ್ನು? ಹೇಳಿ, ಯಾಕೆ ಅದು? ಧೈರ್ಯ ಇದ್ರೆ ಏನ್ ಮಾಡ್ತಾ ಇದ್ದ? ರಾಮಾಶ್ರಮಕ್ಕೆ ಬಂದು ತನ್ನ ಪರಿಚಯ ಹೇಳಿ ರಾಮನನ್ನು ಯುದ್ಧಕ್ಕೆ ಕರೆದು ರಾಮನ ಜೊತೆಗೆ ಯುದ್ಧ ಮಾಡಿ ಸೀತೆ ಕರ್ಕೊಂಡು ಹೋಗಿದ್ದವನು. ಹೇಳಿ ಅಲ್ವಾ, ಧೈರ್ಯ ಇದೆಯಾ? ಸೀತೆ ಕೇಳ್ತಾಳೆ ಇದೇ ಪ್ರಶ್ನೆಯನ್ನು ರಾವಣನಿಗೆ. ಅಪಹರಣ ಮಾಡೋ ಹೊತ್ತಲ್ಲಿ ನೀನು ವೀರನೇ ಹೋದಾಗಿದ್ರೆ ನೀನು ರಾಮನನ್ನು ಕರೆದು ಯುದ್ಧ ಮಾಡಿ ಗೆಲ್ಬೇಕಾಗಿತ್ತು. ಧೈರ್ಯ ಇಲ್ಲ ನಿನಗೆ, ಭಯ. ಅದೇ ರಾಮ ಹೇಗೆ ಅಂದ್ರೆ ಲಂಕೆಗೆ ಹೋಗಿ ರಾವಣನನ್ನು ಹೊಡಿತಾನ. ರಾವಣನ ಮನೆಗೆ ಹೋಗಿ, ಅವನ ರಾಜ್ಯಕ್ಕೆ ಹೋಗಿ ರಾವಣನ ಜೊತೆ ಯುದ್ಧ ಮಾಡಿ ಗೆದ್ದಿಲ್ವಾ? ಪ್ರತಾಪ. ಹಾಗೆ ಸ್ನಿಗ್ಧ ವರ್ಣ ಪ್ರತಾಪವಾನ್. ಮುಂದೆ ಪಕ್ಷ ಅಂದ್ರೆ, ಪಕ್ಷ ಅಂದ್ರೆ ಎದೆ, ವಕ್ಷಸ್ಥಲ ಅಂತ ಕರೀತಾರೆ. ಈ ಪ್ರದೇಶವನ್ನ, ಹೊಟ್ಟೆಯಿಂದ ನಂತರ ಕೊರಳಿಂದ ಕೆಳಗಿರ್ತಕ್ಕಂಥ ಇಡೀ ಈ ಪ್ರದೇಶವನ್ನ ವಕ್ಷಸ್ಥಲ ಅಂತ ಕರೀತಾರೆ. ಪೀನ ವಕ್ಷ ಅಂದ್ರೆ ಮಾಂಸಲವಾದ ಎದೆ ಭಾಗ ಉಳ್ಳವನು. ಅಂದ್ರೇನು? ಮೂಳೆ ಕಾಣೋ ತರ ಎದೆ ಅಲ್ಲ ಅಂತ. ಕೆಲವರಿಗೆ ಆ ಥರ ಇರುತ್ತೆ, ಎದೆ ಗೂಡು ಕಾಣುತ್ತೆ ಪೂರ್ತಿ.
ಲೆಕ್ಕ ಮಾಡ್ಬೋದು, 1, 2, 3 ಎಷ್ಟು ಮೂಳೆ ಇರುತ್ತೆ ಅಂತ ಸೈನ್ಸ್ ಪಾಠ ಮಾಡೋದಾದರೆ ನಿಲ್ಲಿಸ್ಕೊಂಡು ನೋಡಿ 1 ಮೂಳೆ 2 ಮೂಳೆ ಈ ಥರ ಇಷ್ಟು ಮೂಳೆ ಇರುತ್ತೆ ಇದರಿಂದ ಪಾಠ ಮಾಡ್ಬೋದು. ಆ ಥರ ಇರ್ತಾರೆ ಕೆಲವರು. ಹಾಗಿದ್ರೆ ಚಂದವ ರಾಮ ಕಾಣಬಾರ್ದು ಅಂತ. ಯಾರಿಗೆ? ಚಕ್ರವರ್ತಿಗೆ. ಒಬ್ಬ ತಪಸ್ವಿಗೆ ಎದೆ ಮುಳ್ಳೆ ಕಾಣ್ಬೋದು, ಬೆನ್ನು ಮುಳ್ಳೆ ಕಾಣ್ಬೋದು, ಅದು ಬೇರೆ ಥರ. ತಪಸ್ಸು ಮಾಡಬೇಕಾದ್ರೆ ಎಲ್ಲವನ್ನೂ ಅಂದರೆ ದೇಹವನ್ನೇ ಶೋಷಣೆ ಮಾಡಿ ಮೂಳೆ ಚರ್ಮ ಮಾತ್ರ ಉಳಿದಿದೆ ಅಂದರೆ ಭೂಷಣ, ಅದು ಶೋಭೆ ಅದು. ಆದರೆ ಒಬ್ಬ ಕ್ಷತ್ರಿಯನಿಗೆ, ಒಬ್ಬ ಚಕ್ರವರ್ತಿಗೆ, ಒಬ್ಬ ಯೋಧ ಮಹಾವೀರನಿಗೆ ಹಾಗಿರುವುದಿಲ್ಲ. ಸ್ಥೂಲವಾದ ಅಂದರೆ ಮಾಂಸಲವಾದ ತುಂಬಿದ ಎದೆ ಭಾಗ ಉಳ್ಳವನು. ಎದೆ ನಿಮ್ಗೆ ಹಿಂದೆ ಹೇಳುದು ಅಂತ ನೆನಪ, ಸ್ಥಿರಂ ವಿಶಾಲಂ ಕಠಿಣಂ ಉನ್ನತಂ ಮಾಂಸಲಂ ಸಮಂ, ಹೀಗಿರ್ಬೇಕು ಎದೆ ಅಂತ. ಒಬ್ಬ ಚಕ್ರವರ್ತಿಗೆ ಸ್ಥಿರಂ ಅಂದರೆ ಎದೆ ಸ್ಥಿರವಾಗಿರ್ಬೇಕು, ಗುದ್ದಿದ್ರು ಅಲ್ಲಾಡಬಾರ್ದು, ಒಂದು ಗದೆಯಿಂದ ಅಪ್ಪಳಿಸಿದ್ರು ಕೂಡ ಎದೆ ಅಲ್ಲಾಡಬಾರ್ದು ಅಂತ. ಹಾಗಾಗಿ ಸ್ಥಿರಂ ಸ್ಥಿರವಾದ ಎದೆ, ವಿಶಾಲಂ ಇಷ್ಟೇ ಇರೋದಲ್ಲ, ವಿಶಾಲವಾಗಿರ್ತಕ್ಕಂಥ ಅಗಲವಾಗಿರ್ತಕ್ಕಂಥ ಎದೆ ಅಂತ. ಕಠಿಣಂ ಗಟ್ಟಿ ಇದೆ, ಕಠೋರವಾಗಿದೆ, ಪ್ರಹಾರಗಳನ್ನು ತಡ್ಕೊಳ್ಳೋ ಥರ ಇದೆ. ಉನ್ನತಂ ಅದೇ ಇದು, ಎತ್ತರ ಇರಬೇಕು ಅಂತ. ಸಮಂ ಅಂದರೆ ಏರು ತಗ್ಗಲ್ಲ, ಸಮಾನವಾಗಿರ್ತಕ್ಕಂಥ ಮೈದಾನದ ಹಾಗೆ ಸಮಾನವಾಗಿರ್ತಕ್ಕಂಥ ಎದೆ ಅಂತ. ಹೀಗಿರ್ತಕ್ಕಂಥ ವಕ್ಷಸ್ಥಲವುಳ್ಳವನು ರಾಮ, ತುಂಬಿದ ವಕ್ಷಸ್ಥಲ. ಆಮೇಲೆ ವಿಶಾಲಾಕ್ಷ. ವಿಶಾಲಾಕ್ಷ ಅಂದರೆ ವಿಶಾಲ ನೇತ್ರ, ಕಣ್ಣುಗಳು ಚಿಕ್ಕದಲ್ಲ, ಅಗಲವಾಗಿದೆ, ಕಮಲದ ದಡದ ಹಾಗೆ. ಇಡೀ ಜಗತ್ತನ್ನು ನೋಡುವಂಥ ವಿಶಾಲ ದೃಷ್ಟಿ, ಸಂಕುಚಿತ ದೃಷ್ಟಿಯಲ್ಲ. ವಿಶಾಲ ನೇತ್ರವೂ ಹೌದು, ವಿಶಾಲ ದೃಷ್ಟಿಯೂ ಹೌದು. ಸಂಕುಚಿತ ದೃಷ್ಟಿ ಹೇಗಿರುತ್ತೆ ಅಂದರೆ ಬರೀ ತಂದೊಬ್ಬಂದೇ ಯೋಚನೆ, ಸ್ವಾರ್ಥ, ಇನ್ನೊಬ್ಬರ ಬಗ್ಗೆ ಯೋಚನೆ ಇಲ್ಲ, ಸಂಕುಚಿತ ಅದು. ಇನ್ನು ಕೆಲವರು ನನ್ನ ಮನೆಯವರು ಮಾತ್ರ, ನಾನು ನನ್ನ ಮನೆಯವರು, ನನ್ನ ಹೆಂಡತಿ ಮಕ್ಕಳು, ತಂದೆ ತಾಯಿ, ಇಷ್ಟೇ, ಬೇರೆ ಯಾರು ಮನುಷ್ಯರೇ ಇಲ್ಲ, ನನ್ನ ಜಾತಿ ಮಾತ್ರ, ನನ್ನ ಊರು ಮಾತ್ರ, ಇದೆಲ್ಲ ಸಂಕುಚಿತ ಅಂತ. ವಿಶಾಲ ದೃಷ್ಟಿಯಿಂದ ಹೇಗಿರುತ್ತೆ? ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಅಣ್ಣ ತಮ್ಮಂದಿರು, ಇಡೀ ಪ್ರಪಂಚದ ಸಕಲ ಜೀವಗಳು ಸೋದರರು, ಕ್ರಿಮಿ ಕೀಟಗಳು ಅವಕ್ಕೂ ಒಳ್ಳೆಯದಾಗಬೇಕು, ಅವು ಚೆನ್ನಾಗಿರಬೇಕು. ಇದು ವಿಶಾಲ ದೃಷ್ಟಿ. ರಾಮನಿಗೆ ಎಲ್ಲರ ಮೇಲೂ ಕರುಣೆ, ಎಲ್ಲರ ಮೇಲೂ ಪ್ರೀತಿ. ರಾಮನ ಕುಟುಂಬ ಅಂದರೆ ನಾವೆಲ್ಲ ಬಂದು ಆ ಕುಟುಂಬದಲ್ಲಿ, ನಾವೆಲ್ಲ ಸೇರಿ ರಾಮನ ಕುಟುಂಬ. ವಿಶಾಲ ಅಂದರೆ ಅದು ಅಂತ, ಹಾಗಿರ್ಬೇಕು ನಾವು. ಸ್ವಾರ್ಥಿ ಆಗಬಾರ್ದು, ನಾನೊಬ್ಬನೇ, ನನ್ನ ಮನೆ ಮಾತ್ರ, ನಮ್ಮವ್ರು ಮಾತ್ರ, ನಮ್ಮ ಜಾತಿ ಮಾತ್ರ, ಈ ಥರ ಇರಬಾರ್ದು. ರಾಮನನ್ನು ನೋಡಿ, ಈಗ ಜಟಾಯು ರಾಮನ ಜಾತಿನ, ಹನುಮಂತ ರಾಮನ ಕುಟುಂಬನ, ಸೋದರಮಾವನ ಮಗನ ಹನುಮಂತ. ವಿಭೀಷಣ ರಾಕ್ಷಸ, ವಿಭೀಷಣ ಅಂದರೆ. ಹನುಮಂತ ಅಂದರೆ ಕಪಿ, ಜಟಾಯು ಪಕ್ಷಿ, ಮನುಷ್ಯ ಕೂಡ ಅಲ್ಲ. ಆದರೆ ಎಷ್ಟು ಪ್ರೀತಿ ರಾಮನಿಗೆ ಅವರಲ್ಲೆಲ್ಲ. ನಾವು ಹೇಗಿರಬೇಕು? ಈ ಥರ ಇರಬೇಕು ನಾವು. ಕ್ರಿಮಿ ಕೀಟ ಪಶು ಪಕ್ಷಿ ಎಲ್ಲ ಕಡೆ ಕಾಳಜಿ, ಎಲ್ಲ ಕಡೆ ಪ್ರೀತಿ, ಎಲ್ಲ ಕಡೆ ವಾತ್ಸಲ್ಯ. ಅದು ಬಿಟ್ಟು ಎಲ್ಲ ನನಗೊಬ್ಬಂಗೆ ಇರಲಿ, ರಾವಣ ಆ ಥರ ಆಯ್ತು, ಎಲ್ಲ ನನಗೊಬ್ಬಂಗೆ ಇರಲಿ, ನನಗೆ ಸಿಗಬೇಕು ಎಲ್ಲೋದು ಕೂಡ, ಇನ್ಯಾರಿಗೂ ಸಿಗಬಾರ್ದು, ಇನ್ನೊಬ್ರದನ್ನು ಹಾಳು ಮಾಡಬೇಕು. ಹಾಗಾಗಿ ವಿಶಾಲಾಕ್ಷ, ವಿಶಾಲ ನೇತ್ರವುಳ್ಳವನು. ಲಕ್ಷ್ಮೀವಾನ್, ಪಕ್ಕದಲ್ಲಿ ಸೀತೆ ಇದ್ದಾಳೆ, ಲಕ್ಷ್ಮೀ ಅಲ್ವಾ ಅವಳು? ಲಕ್ಷ್ಮೀವಾನ್. ಪಕ್ಕದಲ್ಲಿ ಮಾತ್ರ ಅಲ್ಲ ಲಕ್ಷ್ಮಿ ಇರೋದು, ಎಲ್ಲ ಕಡೆ ಲಕ್ಷ್ಮಿ ಇದೆ ರಾಮನಿಗೆ. ಸೌಂದರ್ಯ ಇದೆ, ಅದು ಲಕ್ಷ್ಮಿ. ಅದು ವಿದ್ಯೆ ಇದೆ, ಸಂಪತ್ತು ಇದೆ. ಅಯೋಧ್ಯೆಯಲ್ಲಿ ಎಂಥ ಸಂಪತ್ತಿತ್ತು ರಾಮ ಆಳ್ವಿಕೆ ಮಾಡ್ತಾ ಇದ್ದಾಗ, ಮತ್ತು ರತ್ನಗಳು ತುಂಬಿದ್ವು ಅಂತ, ಅದು ಸಂಪತ್ತೇ. ಒಳ್ಳೊಳ್ಳೆ ಗುಣಗಳಿದ್ವು, ಅದು ಲಕ್ಷ್ಮಿನೇ. ಹಾಗಾಗಿ ಲಕ್ಷ್ಮಿ ಅಂದರೆ ದುಡ್ಡು ಮಾತ್ರ ಅಂತ ಯಾವತ್ತೂ ಅನ್ಕೋಬಾರದು, ಶ್ರೀಮಂತ ಅಂದರೆ ದುಡ್ಡಿರೋನು ಅಂತ ಯಾವತ್ತೂ ಅನ್ಕೋಬಾರದು. ವಿದ್ಯಾವಂತನೂ ಶ್ರೀಮಂತನೇ,
ಪ್ರತಿಭಾವಂತನೂ ಶ್ರೀಮಂತನೇ. ಒಂದಕ್ಕೆ ಶುಭ ಲಕ್ಷಣ ಅಂದ್ರೇನು? ಈಗ ಹೇಳಿದ್ದಲ್ಲದೆ ಹೇಳದೇ ಇರೋದು ತುಂಬ ಇದೆ. ಅವೆಲ್ಲ ಇರೋನು ಎಲ್ಲದನ್ನು ಹೇಳೋಕ್ಕಾಗತ್ತಾ? ಹೇಳಲೂಬಾರ್ದು ಎಲ್ಲದನ್ನು. ಕೆಲವು ಮಾತ್ರ. ಈಗ ಒಂದು ಅಗಳು ನೋಡಿದಾಗ ಅನ್ನ ಬೆಂದಿದೆಯಲ್ಲೋ ಗೊತ್ತಾಗೋತಾರ ಅಂತ. ಕೆಲವೇ ಮಾತ್ರ ಹೇಳುವಂಥದ್ದು. ಎಲ್ಲವನ್ನೂ ಹೇಳೋಕ್ಕೂ ಸಾಧ್ಯ ಇಲ್ಲ, ಹೇಳಬೇಕಾಗಿಯೂ ಇಲ್ಲ ಅಂತ ಉದಾಹರಣೆಗಳು ಅಂತ. ಹಾಗಾಗಿ ಇನ್ನು ಉಳಿದು ಎಲ್ಲ ಲಕ್ಷಣಗಳು ಶುಭವಾಗಿದ್ವು ಅಂತ ತಿಳ್ಕೊಳ್ಳಿ. ಇಷ್ಟು ಮಾತ್ರ ಅಲ್ಲ, ಎಲ್ಲವೂ ಅಲ್ಲಿ ಎಲ್ಲ ಶುಭ ಲಕ್ಷಣಗಳು ಇದ್ವು ರಾಮನಲ್ಲಿ ಅನ್ನೋದನ್ನ ಆ ಶಬ್ದ ಹೇಳ್ತಾ ಇದೆ. ಅಶುಭ ಲಕ್ಷಣಗಳಿಲ್ಲ, ಎಲ್ಲ ಶುಭ ಲಕ್ಷಣಗಳೇ. ಓದ್ತೀರಾ? ಧರ್ಮಜ್ಞ, ಸತ್ಯಸಂಧ, ಪ್ರಜೆಗಳ ಹಿತದಲ್ಲಿ ನಿರತ, ಯಶಸ್ವಿ, ಜ್ಞಾನ ಸಂಪನ್ನ, ಶುಚಿ, ವಶ್ಯ, ಸಮಾಧಿ ಉಳ್ಳವನು. ಎಷ್ಟು ಪದಗಳಿದೆ ಇಲ್ಲಿ. ಒಂದನ್ನು ಮಾತ್ರ, ಆರಂಭದಲ್ಲಿ ಮಾತ್ರ ಹೇಳೋಣ. ಧರ್ಮಜ್ಞ, ಧರ್ಮವನ್ನು ಬೇರೆ ಯಾವುದು ತಿಳಿದಿದ್ರೂ ಪರವಾಗಿಲ್ಲ, ಧರ್ಮವನ್ನು ತಿಳಿದಿರಬೇಕು. ವಿದ್ಯಾಭ್ಯಾಸ ಅಂದ್ರೆ ಏನು? ನಿಜವಾದ ವಿದ್ಯಾಭ್ಯಾಸ ಯಾವುದು? ಒಂದು ದಿನ ನಿಮ್ಗೆ ಹೇಳಿದ್ವಿ ನಾವು ಇದನ್ನ. ಜೀವನದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗದೇ ಇದ್ರೆ ವಿದ್ಯಾಭ್ಯಾಸ ಮಾಡಿದಂತಾಗಿಲ್ಲ ಅವನು. ನಿಜವಾದ ಅನಕ್ಷರಸ್ಥ ಯಾರು, ನಿಜವಾದ ನಿರಕ್ಷರ ಕುಕ್ಷಿ ಯಾರು, ಯಾರಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ. ನೀವು ಇಷ್ಟಾರು ವರ್ಷ ವಿದ್ಯಾಭ್ಯಾಸ ಮಾಡಿ ನಿಮಗೆ ಸರಿ ತಪ್ಪು ಗೊತ್ತಾಗದೇ ಇದ್ರೆ ನೀವು ಏನು ಮಾಡಿದಂತೆ ಆಗಿಲ್ಲ. ಹಾಗಾಗಿ ವಿದ್ಯಾಭ್ಯಾಸ ಮಾಡಿದವರು ಅಂದರೆ ಸೈನ್ಸ್ ಗೊತ್ತು, ಮ್ಯಾಥ್ಸ್ ಗೊತ್ತು ಅಷ್ಟಕ್ಕಾಗಿಲ್ಲ. ಅದು ಸರಿ ತಪ್ಪುಗಳು ಗೊತ್ತು. ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತು. ಈ ಧರ್ಮಜ್ಞ ಅಂದ್ರೆ ಅದೇ. ಯಾರು ಧರ್ಮಜ್ಞನಾಗಿರ್ತಾನೋ ಅವನು ಅಧರ್ಮಜ್ಞನೂ ಆಗಿರ್ತಾನೆ. ಸರಿ ಗೊತ್ತಿದ್ರೆ ಅದಲ್ಲದೆ ಇರೋ ತಪ್ಪು. ಎರಡೂ ಗೊತ್ತಿರಬೇಕು, ಸರಿ ತಪ್ಪು ಎರಡೂ ಗೊತ್ತಿರಬೇಕು ಅಲ್ವಾ? ನೀವು ಧರ್ಮದಂತೆ ಜೀವನ ಮಾಡಬೇಕು ಅಂದ್ರೆ ಧರ್ಮ ಯಾವುದನ್ನು ಗೊತ್ತಿರಬೇಕಲ್ವಾ? ಅದು ಗೊತ್ತಿಲ್ಲದೆ ಧರ್ಮದಂತೆ ಜೀವನ ಮಾಡೋಕ್ಕಾಗತ್ತಾ? ಹಾಗಾಗಿ ತುಂಬ ಮುಖ್ಯವಾಗಿರುವಂಥದ್ದು ಇದು ಧರ್ಮಜ್ಞ, ಧರ್ಮವನ್ನು ಅರಿತವನು, ಯಾವುದು ತಪ್ಪು ಯಾವುದು ಸರಿ ಗೊತ್ತಿರೋನು. ಹಾಗೆ ಸತ್ಯಸಂಧಶ್ಚ ಮುಂದಿಂದು ಅಂದ್ರೆ ಸಂಧ ಅಂದ್ರೆ ಪ್ರತಿಜ್ಞೆ, ಸತ್ಯಸಂಧ ಅಂದ್ರೆ ಸತ್ಯ ಪ್ರತಿಜ್ಞಾ. ಒಂದ್ಸಾರಿ ಪ್ರತಿಜ್ಞೆ ಮಾಡಿದ್ರೆ ಯಾವ ಕಾರಣಕ್ಕೂ ಆ ಪ್ರತಿಜ್ಞೆಯನ್ನು ಭಂಗ ಮಾಡೋದಿಲ್ಲ. ಈಗ ಕೈಕೇಯಿಗೆ ಮಾತು ಕೊಟ್ಟ, ಕಾಡಿಗೆ ಹೋಗ್ತೇನೆ ಇವತ್ತೇ ಅಂತ. ಕೈಕೇಯಿ ಒಂದೇ ಸತಿ ಹೇಳ್ಬಿಡೋದಿಲ್ಲ ರಾಮನಿಗೆ. ಈಗ ನೀನು ಕಾಡಿಗೆ ಹೋಗ್ಬೇಕು, ನಿಂಗೆ ರಾಜ್ಯ ಇಲ್ಲ, ಭರತನಿಗೆ ರಾಜ್ಯ. ರಾಮನಿಗೆ ಹೇಳಿದ್ಯಾರು ಇದನ್ನು? ದಶರಥ ಹೇಳಿಲ್ಲ, ಕೈಕೇಯಿ ಹೇಳಿದ್ದು. ನಿಮ್ಮಪ್ಪ ಮಾತು ಕೊಟ್ಟಿದ್ದಾನೆ, ಹಾಗಾಗಿ ನೀನು ಈ ಥರ ಮಾಡಬೇಕು ಅಂತ ಕೈಕೇಯಿ ಹೇಳಿದ್ದು. ಅವಳು ಒಂದೇ ಸತಿ ಹೇಳ್ಬಿಡಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ, ಮಾತು ಕೊಡ್ಲಿ ಇನ್ನೊಂದು, ನಾನು ಹೇಳಿದ್ದನ್ನು ನಡೆಸ್ತೇನೆ, ಮಾತು ಕೊಡು, ಆಮೇಲೆ ಹೇಳ್ತೇನೆ ಅಂತ. ಆಮೇಲೆ ಮಾತು ಕೊಡ್ತಾನೆ. ಮಾತು ಕೊಟ್ಟ ಮೇಲೆ ಹೇಳ್ತಾಳೆ, ನೀನು ಕಾಡಿಗೆ ಹೋಗಬೇಕು, ಭರತನಿಗೆ ರಾಜ್ಯ ಅಂತ. ರಾಮ ವ್ಯತ್ಯಾಸ ಮಾಡಿದ್ನ ಅದನ್ನ ಸತ್ಯ ಪ್ರತಿಜ್ಞಾ ಅಂತ. ಒಂದ್ಸಾರಿ ಪ್ರತಿಜ್ಞೆ ಮಾಡಿದ್ರೆ, ಮಾತು ಕೊಟ್ಟರೆ, ಕೊಟ್ಟ ಮಾತನ್ನು ಯಾವ ಕಾರಣಕ್ಕೂ ತಪ್ಪುತ್ತಿಲ್ಲ. ಸತ್ಯ ಪ್ರತಿಜ್ಞಾ ಇದು ಸ್ಥೂಲವಾದ ಅರ್ಥ. ಇನ್ನೊಂಚೂರು ಸೂಕ್ಷ್ಮಕ್ಕೆ ಹೋದ್ರೆ ಸಂಧಿ ಅಂದ್ರೆ ಗೊತ್ತಾ ನಿಮ್ಗೆ? ಸಂಧಿ ಅಂದ್ರೆ ಏನು? ನಿಂತ್ಕೊಂಡು ಹೇಳಿ. ಯಾರಾದ್ರೂ ಪರವಾಗಿಲ್ಲ, ನಿಂತ್ಕೊಂಡು ಹೇಳಿ. ನೀವು
ಉತ್ತರ ಕೊಟ್ರಲ್ಲ, ಸರಿಯಾಗಿ ಉತ್ತರ ಕೊಟ್ರಿ ನೀವೀಗ. ನಿಂತ್ಕೊಂಡು ಹೇಳಿ ಅದನ್ನ. ಯಾರು ಹೇಳಿದವರು ಕೈ ಎತ್ತಿ ನಿಂತ್ಕೊಂಡು ಹೇಳಿ. ವಿಳಂಬ ಆಗದೇ ಇರೋದು, ಎರಡು ಅಕ್ಷರಗಳ ಮಧ್ಯೆ ಕಾಲ ವಿಳಂಬ ಇಲ್ಲದೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು, ತುಂಬ ಸರಿಯಾಗಿ ಹೇಳ್ತಾ ಇದೆಯೇ. ಕಾಲ ವಿಳಂಬ ಇಲ್ಲದೆ ಉಚ್ಚಾರ ಮಾಡುವಂಥದ್ದು, ಮಧ್ಯ ಗ್ಯಾಪ್ ಇರಬಾರ್ದು. ಈಗ ರಾಮಾಯಣ ಸಂಧಿ ಯಾವುದು? ರಾಮ ಪ್ಲಸ್ ಅಯನ ಅಲ್ವಾ? ಸಂಧಿ ಯಾವುದು? ಈಗ ರಾಮ ಅಂತ ಇವತ್ತು ಹೇಳಿ, ಅಯನ ಅಂತ ನಾಳೆ ಹೇಳಿದ್ರೆ ಸಂಧಿ ಆಗತ್ತಾ? ಸಂಧಿ ಆಗೋದು ಯಾವಾಗ ಹೇಳಿ? ಕೂಡಲೇ ಒಟ್ಟಿಗೆ ಹೇಳಿದ್ರೆ ಸಂಧಿ ಆಗೋದಲ್ವಾ? ಕೂತ್ಕೋ. ಸಂಧಿ ಅಂದ್ರೆ ಏನು ಅಂದ್ರಿಗೆ? ಕೂಡೋದು ಅಂತ. ಈಗ ರಾಮ ಪ್ಲಸ್ ಅಯನ, ಪ್ಲಸ್ ಅಂದ್ರೇನು? ಕೂಡೋದು ಅಂತ. ಕೂಡಿದ್ರೆ ಸಂಧಿ ಆಗೋದು, ಕೂಡದೇ ಇದ್ರೆ ಸಂಧಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಈಗ 1ನೇ ಪುಟದಲ್ಲಿ ರಾಮ ಇದೆ, 100ನೇ ಪುಟದಲ್ಲಿ ಅಯನ ಇದೆ, ಸಂಧಿ ಆಗುತ್ತಾ? ಪಕ್ಕದಲ್ಲಿ ಇರಬೇಕು, ಕೂಡ್ಕೋಬೇಕು ಅದು ಅಂತ. ಸಂಧಿ ಅಂದ್ರೆ ಕೂಡೋದು ಅಂತ. ಸ್ಪಷ್ಟನಾ? ಆಕಾಶ ಭೂಮಿ ಸಂಧಿ ಆಗತ್ತೆ. ಸಮುದ್ರದಲ್ಲಿ ನೋಡ್ತಾ ಇದ್ರೆ ತುದಿಯಲ್ಲಿ ಆಕಾಶ ಭೂಮಿ ಸೇರುತ್ತೆ ಅಲ್ವಾ? ಈಗ 2 ಕೈ ಇದೆ, ಸಂಧಿ ಇದು, ಸೇರಿದ್ರೆ ಸಂಧಿ ಇದು. ಇದು ವಿಗ್ರಹ. ಈಗ 2 ರಾಜ್ಯಗಳ ಮಧ್ಯೆ ಯುದ್ಧ ಆಗೋ ಸಂದರ್ಭ ಇರುತ್ತೆ. ಯುದ್ಧನೇ ಆದ್ರೆ ವಿಗ್ರಹ ಅದು. ರಾಜಿ ಆದ್ರೆ ಯುದ್ಧದ ಪ್ರಸ್ತಾಪ ಇರುತ್ತೆ, ಮಾತುಕತೆ ಆಗತ್ತೆ, ಆಮೇಲೆ ಭಿನ್ನಾಭಿಪ್ರಾಯ ಎಲ್ಲ ಸಾಲ್ವ್ ಆಗತ್ತೆ, ಪರಿಹಾರ ಆಗತ್ತೆ, ಯುದ್ಧ ಆಗಲ್ಲ. ಅದೇನು ಕರೀತಾರೆ? ಸಂಧಿ ಆಯಿತು. 2 ರಾಜ್ಯಗಳ ಮಧ್ಯೆ ಸಂಧಿ ಆಯಿತು ಅಂದ್ರೆ ಕೂಡ್ಕೊಂಡು ಅಂತ. ವಿಗ್ರಹ ಅಂದ್ರೆ ಹೊಡ್ಕೊಂಡು ಅಂತ, ಸಂಧಿ ಅಂದ್ರೆ ಕೂಡ್ಕೊಂಡು ಅಂತ. ಸತ್ಯಸಂಧ ಅಂದ್ರೆ ಸತ್ಯದ ಜೊತೆಗೆ ನಿರಂತರವಾಗಿ ಕೂಡ್ಕೊಂಡಿರೋನು, ಸತ್ಯವನ್ನು ಬಿಟ್ಟಿರೋನಲ್ಲ, ಯಾವಾಗಲೂ ಸತ್ಯ ಜೊತೆಗೆ ಸೇರ್ಕೊಂಡಿದ್ದಾನೆ. ಅದು ಸತ್ಯಸಂಧ. ಮಕ್ಕಳೇ, ಜೀವನದಲ್ಲಿ ಇದೆರಡು ತುಂಬ ಮುಖ್ಯ. ಯಾವುದೆರಡು? ಧರ್ಮ ಮತ್ತು ಸತ್ಯ. ಇದೆರಡು ತುಂಬ ಮುಖ್ಯವಾಗಿರುವಂಥದ್ದು. ಸತ್ಯ ಅನ್ನೋದು ಗುರಿ, ಹೋಗಿ ಸೇರಬೇಕು ನಾವಲ್ಲಿ. ಪರಮಾತ್ಮ ಸತ್ಯ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಲ್ವಾ? ಧರ್ಮ ಅನ್ನೋದು ದಾರಿ. ನಾವು ಜೀವನದಲ್ಲಿ ಹೋಗ್ಬೇಕಾದ ದಾರಿ, ಸೇರ್ಬೇಕಾದ ಗುರಿ. ನೀವು ಹೇಳಿ, ಜೀವನದಲ್ಲಿ ಗುರಿ ಬೇಡವಾ? ದಾರಿ ಬೇಡವಾ? ಗುರಿಯನ್ನು ಯಾವುದ್ರ ಮೂಲಕ ತರುತ್ತೀವೋ ದಾರಿ ಅದು, ದಾರಿ ಮೂಲಕ ಎಲ್ಲಿ ಹೋಗಿ ತರುತ್ತೀವೋ ಗುರಿ ಅದು. ಇದೆರಡು ಬೇಡವಾ? ಸತ್ಯ ಅಂದ್ರೆ ಗುರಿ, ಧರ್ಮ ಅಂದ್ರೆ ದಾರಿ. ನಾವು ಯಾವ ದಾರಿಲಿರಬೇಕು? ನಾವು ಎಲ್ಲಿ ಸೇರ್ಬೇಕು? ಹೋಗಿ ಸತ್ಯವನ್ನು ಹೋಗಿ ಸೇರ್ಬೇಕು ನಾವು ಮುಂದೆ. ಧರ್ಮ ಸತ್ಯ, ಗುರಿ ಮತ್ತು ದಾರಿ ಅಂತ. ಆಮೇಲೆ ಧರ್ಮ ಅಂದ್ರೆ ನಡೆ, ಸತ್ಯ ಅಂದ್ರೆ ನುಡಿ ಅಂತ. ಈ ನಡೆ ನುಡಿ ಮುಖ್ಯ ಅಲ್ವಾ? ಹಾಗಾಗಿ ಸತ್ಯಂ ವದ ಧರ್ಮಂಚರ. ನೋಡಿ, ನಮ್ಮ ಗುರುಕುಲದಲ್ಲಿದ್ದೀರಿ, ನೀವು ಅಧ್ಯಯನ ಮಾಡ್ತಾ ಇದ್ದೀರಿ, ಎಲ್ಲ ಮುಗಿದ ಮೇಲೆ ಈಗ ನೀವು 4ನೇ ಕ್ಲಾಸಿಗೆ ಬಂದಿರ್ತೀರಿ ಅಂತ ಅನ್ಕೊಳ್ಳಿ. ನೀವು 12ನೇ ಕ್ಲಾಸ್ ಆಗುತ್ತೆ ಅಥವಾ ಡಿಗ್ರಿ ಆಗುತ್ತೆ ನಿಮಗೆ. ನೀವು 8 ವರ್ಷ ಇರ್ತೀರಿ, 10 ವರ್ಷ ಇರ್ತೀರಿ, 15 ವರ್ಷ ಇರ್ತೀರಿ. ಎಲ್ಲ ಮುಗಿದು ಹೋಗಬೇಕಾದ್ರೆ ಗುರು ಮಾಡುವ ಉಪದೇಶ ಇದೆರಡೇ ಮುಖ್ಯವಾಗಿರುವಂಥದ್ದು. ಸತ್ಯಂ ವದ ಧರ್ಮಂಚರ. ನುಡಿಯಲ್ಲಿ ಸತ್ಯ ಇರಲಿ, ನಡೆಯಲ್ಲಿ ಧರ್ಮದಲ್ಲಿ ನಡಿಬೇಕು, ಸತ್ಯವನ್ನೇ ನುಡಿಬೇಕು. ಇದೆರಡು ಮುಖ್ಯ ಅಲ್ವಾ? ಇದೆರಡು ಇತ್ತು ರಾಮನಲ್ಲಿ. ಧರ್ಮದಂತೆ ನಡೆದ, ಸತ್ಯವನ್ನೇ ನುಡಿದ, ಇದು ರಾಮ. ರಾವಣ ಧರ್ಮದಂತೆ ನಡೆದ, ಸತ್ಯವನ್ನೇ ನುಡಿದ, ಅದು ರಾವಣ. ಯಾವುದು ಅಂದರೆ ಸತ್ಯವನ್ನು ನುಡಿಲಿಲ್ಲ, ಧರ್ಮದಂತೆ ನಡೆಯಲಿಲ್ಲ. ಕೌರವರು ಪಾಂಡವರಿಗೂ ಏನು ವ್ಯತ್ಯಾಸ? ಪಾಂಡವರು ಧರ್ಮದಂತೆ ನಡೆದರು, ಸತ್ಯವನ್ನೇ ನುಡಿದರು. ಕೌರವರು ಧರ್ಮದಂತೆ ನಡೀಲಿಲ್ಲ, ಸತ್ಯ ನುಡಿಲಿಲ್ಲ. ಹಾಗಾಗಿ ನಾವು ಕೌರವರಾಗಬೇಕು, ಪಾಂಡವರಾಗಬೇಕು, ನಾವು ರಾಮ ಆಗಬೇಕು, ರಾವಣ ಆಗಬೇಕು, ಅದು ಇದರಲ್ಲಿ ಇಷ್ಟರಲ್ಲಿ ತೀರ್ಮಾನ ಆಗುತ್ತೆ. ನಾವು ಸತ್ಯವನ್ನೇ ನುಡಿಯೋದಾದ್ರೆ, ಧರ್ಮದಂತೆ ನಡೆಯೋದಾದ್ರೆ ನಾವು ರಾಮನ ಪಕ್ಷ ಸೇರ್ತೀವಿ, ರಾಮನ ಥರ ಆಗ್ತೀವಿ. ಅದೇ ಸತ್ಯ ನುಡಿದೇ ಇದ್ರೆ
ಧರ್ಮದಿಂದ ನಡೀದೇ ಇದ್ರೆ ನಾವು ಕುಂಭಕರ್ಣನೋ ಅಥವಾ ಪ್ರಹಸ್ತನೋ ಆ ಥರ, ಧೂಮ್ರಾಕ್ಷನೋ ರಾವಣನೋ ಆ ಥರ ಆಗ್ಬಿಡ್ತೀವಿ ನಾವು. ಹಾಗಾಗಿ ಇದೆರಡು ತುಂಬ ಮುಖ್ಯವಾಗಿರುವಂಥದ್ದು. ರಾಮನ ಬದುಕಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಸತ್ಯ ಧರ್ಮ, ಸತ್ಯ ಧರ್ಮ, ಸತ್ಯ ಧರ್ಮ, ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇದಕ್ಕೆ ಹೊರತಾದ್ರೆ ನಾವು ಮಾಡಬಾರ್ದು. ಅದನ್ನು ಸುಳ್ಳು ಹೇಳಬಾರ್ದು, ತಪ್ಪು ಮಾಡಬಾರ್ದು. ತಪ್ಪು ಮಾಡೋದು ಅನ್ನೋದು ಅಧರ್ಮ, ಸುಳ್ಳು ಹೇಳೋದು ಅನ್ನೋದು ಅಸತ್ಯ. ಅಸತ್ಯ ಅಧರ್ಮ ಇಲ್ಲ. ನೋಟು ಅಸತ್ಯ ಅಧರ್ಮ, ಎಷ್ಟು ಸತ್ಯ ಧರ್ಮ, ಅದು ರಾಮ. ಹಾಗಾಗಿ ಧರ್ಮಜ್ಞ ಸತ್ಯಸಂಧಶ್ಚ, ಸತ್ಯಸಂಧ, ಸತ್ಯವನ್ನು ಬಿಡದಿರುವವನು, ಎಂದೂ ಬಿಡದಿರುವವನು. ಮುಗಿಸೋಕ್ಕಿಂತ ಮುಂಚೆ ಸುಮ್ಮನೆ ಒಂದು ಮಾತು ಹೇಳೋದು ನಾನು ನಿಮಗೆ. ಈಗ ಒಂದು ವಾರಕ್ಕೊಂದ್ಸತಿ ಸತ್ಯ ಹೇಳಿದರೆ ಸತ್ಯಸಂಧ ಅಂತ ಕರಿಬೋದು ಅವನನ್ನು. ಯಾವಾಗಾದ್ರು ಒಂದೊಂದ್ಸತಿ ವರ್ಷದಿಂದ ಮೂರ್ನಾಲ್ಕು ಸತಿ ಸತ್ಯ ಹೇಳೋದು ಸತ್ಯಸಂಧ ಅಂತ ಕರಿಬೋದಾ? ಸತ್ಯ ಹೇಳಿದಾನಲ್ಲ ಅವನು. ಸತ್ಯಸಂಧ ಅಂತ ಅನ್ಬೇಕಾದ್ರೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಅವಾಗ ನೆನಪಾದಾಗ ಸತ್ಯ ಹೇಳ್ತಾ ಇದ್ರು ಸತ್ಯಸಂಧ ಅಂತ ಹೇಳ್ತಾರ ಅವನ್ನ. ಈಗ ಉಪವಾಸ ಶಬ್ದ ಇದೆ ಅನ್ಕೊಳ್ಳಿ, ಉದಾಹರಣೆಗೆ ಉಪವಾಸ ತಗೊಳ್ಳಿ. ಬೆಳಗ್ಗೆ ತಿಂಡಿಯಾಗಿದೆ, ಈ ಮಧ್ಯಾಹ್ನ 1 ಗಂಟೆಗೆ ಗೊತ್ತಾಗತ್ತೆ, ಏತನ ಮಧ್ಯೆ ಉಪವಾಸ ಮಾಡಿದೆ ಅನ್ಬೋದಾ? ಮಧ್ಯೆ ಸ್ವಲ್ಪ ಹೊತ್ತು ನಾವು ತಿಂಡಿ ಇದ್ರೆ ಊಟ ಮಾಡಿದ್ರೆ ಅದು ಉಪವಾಸ ಆಗತ್ತ? ಅದು ಮಧ್ಯೆ ಸತ್ಯ ಹೇಳಿದ್ರೆ ಸತ್ಯಸಂಧ ಅಂತ ಆಗಲ್ಲ. ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಬೆಳಗ್ಗೆನೂ ಸತ್ಯ, ಮಧ್ಯಾಹ್ನನೂ ಸತ್ಯ, ಸಾಯಂಕಾಲನೂ ಸತ್ಯ, ನಿನ್ನೇನೂ ಸತ್ಯ, ಇವತ್ತು ಸತ್ಯ, ನಾಳೆನೂ ಸತ್ಯ, ಈಗಲೂ ಸತ್ಯ, ಮುಂದೂ ಸತ್ಯ, ಹಿಂದೆನೂ ಸತ್ಯ. ಇದು ಸತ್ಯಸಂಧ. ನೆನಪಾದಾಗ ಸತ್ಯ ಹೇಳಿದ್ರೆ ಸತ್ಯಸಂಧ ಅಲ್ಲ. ಗೊತ್ತಾಯ್ತಾ? ಯಾರೋ ಒಬ್ಬನು ಧೂಮಪಾನ ಮಾಡ್ತಾನೆ ಅಂತ ಅನ್ಕೊಳ್ಳಿ, ಸಿಗರೇಟ್ ಸೇರ್ತಾನೆ ಅಂತ ಅನ್ಕೊಳ್ಳಿ. ಸಿಗರೇಟ್ ಬಿಟ್ಟಿದ್ದೀನಿ ಅಂತ ನಾವು ಹೇಗೆ ಅಂದರೆ, ಈ ಒಂದು ಸಿಗರೇಟ್ ಸೇದಿದ ಮೇಲೆ ಇನ್ನೊಂದು ಸಿಗರೇಟ್ ಸೇದಕ್ಕೆ ಮಧ್ಯೆ ಗ್ಯಾಪ್ ಇದೆಯಲ್ಲ, ಒಂದು ಅರ್ಧ ಗಂಟೆ ಅಂತ ಅನ್ಕೊಳ್ಳಿ. ಸಿಗರೇಟ್ ಬಿಟ್ಟಿದ್ದಾನೆ ಅಂತ ಅನ್ಬೋದಾ? ಸೇದಬಾರದು ಯಾವಾಗಲೂ, ಅದು ಬಿಟ್ಟಾಗಾಯ್ತು. ಮಧ್ಯೆ ಸಿಗರೇಟ್ ಸೇದೋಗಿದೆ, ಮಧ್ಯೆ ಸೇದಿಲ್ಲ ಅಂದ್ರೆ ಸಿಗರೇಟ್ ಬಿಟ್ಟಾಗತ್ತಾ ಎಲ್ಲಾದ್ರೂ? ಈ ಸತ್ಯಸಂಧ ಅಂದ್ರೆ ಏನು ಅಂದ್ರೆ ಯಾವಾಗಲೂ ಸತ್ಯ ಅಂತ, ಅದನ್ನು ಬಿಟ್ಟಿಲ್ಲ ಅಂತ, ಯಾವಾಗಲೂ ಸತ್ಯ ಅಂತ. ಹೀಗಿರ್ಬೇಕು ಮಕ್ಕಳೇ, ಇಲ್ಲದಿದ್ರೆ ಸತ್ಯಸಂಧ ಅಂತ ಆಗೋಲ್ಲ ಅಂತ. ಮಕ್ಕಳೇ ಒಂದು ಉದಾಹರಣೆ ಕೊಟ್ಟು ಪಾಠ ಪೂರ್ತಿ ಮಾಡ್ತಾ ಇದ್ದೇವೆ ಇವತ್ತಿಂದು. ಎಷ್ಟರ ಮಟ್ಟಿಗೆ ರಾಮನಲ್ಲಿ ಧರ್ಮ ಸತ್ಯಗಳಿದ್ದು ಅಂದರೆ, ಒಂದು ಸಂದರ್ಭ ರಾಮಾಯಣದಲ್ಲಿ ಯುದ್ಧ. ಈ ರಾವಣನ ಕಡೆ ದೊಡ್ಡ ವೀರ ಯಾರು ಹೇಳಿ ನೋಡೋಣ? ಇಂದ್ರಜಿತು ತುಂಬ ದೊಡ್ಡ ವೀರ. ಕುಂಭಕರ್ಣನು ಕೂಡ ಹೌದು, ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಬಹಳ ದೊಡ್ಡ ವೀರ ಇಂದ್ರಜಿತು. ಅವನಿಗೊಂದು ವಿಶೇಷ ಶಕ್ತಿ ಇತ್ತು. ಅದೇನು? ಮಾಯ ಆಗ್ತಾ ಇದ್ದ. ಅವನು ಕಾಣ್ತಾ ಇರಲಿಲ್ಲ, ಅವನ ಧ್ವನಿ ಕೇಳ್ತಿರ್ಲಿಲ್ಲ, ರಥಚಕ್ರದ ಶಬ್ದ ಕೂಡ ಕೇಳ್ತಿರ್ಲಿಲ್ಲ. ಅವನದ್ದು ಪೂರ್ತಿ ನಿಶ್ಶಬ್ದ, ಅದೃಶ್ಯ. ಬಾಣ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬರ್ತಾ ಇತ್ತು ಬಾಣಗಳು, ಈಟಿಗಳು, ಶೂಲಗಳು, ಹಿಂದಿಂದ ಮುಂದಿಂದ, ಆ ಕಡೆಯಿಂದ ಈ ಕಡೆಯಿಂದ, ಎಲ್ಲೆಲ್ಲಿಂದೂ ಬರ್ತಾ ಇತ್ತು. ಹಾಗಾಗಿ ಅವನು ಎದುರಿಸೋಕ್ಕೆ ಸಾಧ್ಯ ಇರಲಿಲ್ಲ ಇಂದ್ರಜಿತುವನ್ನು. ಇಂಥ ಇಂದ್ರಜಿತುವನ್ನು ಯಾರು ಸಂಹಾರ ಮಾಡಿದರು? ಲಕ್ಷ್ಮಣ. ರಾವಣನ ಸಂಹಾರ ರಾಮ ಮಾಡ್ತಾನೆ, ಕುಂಭಕರ್ಣನ ಸಂಹಾರ ರಾಮ ಮಾಡ್ತಾನೆ, ಇಂದ್ರಜಿತುವಿನ ಸಂಹಾರವನ್ನು ಲಕ್ಷ್ಮಣ ಮಾಡ್ತಾನೆ. 3 ಹಗಲು 3 ರಾತ್ರಿ ಇಂದ್ರಜಿತು ಲಕ್ಷ್ಮಣ ಯುದ್ಧ ಮಾಡಿದರು. ಮಧ್ಯೆ ರೆಸ್ಟ್ ಇಲ್ಲ. 3 ಹಗಲು 3 ರಾತ್ರಿ ಎಡೆ ಬಿಡದೆ ಯುದ್ಧ ಮಾಡ್ತಾರೆ ಇಂದ್ರಜಿತು ಲಕ್ಷ್ಮಣ. ಕೊಟ್ಟ ಕೊನೆಯಲ್ಲಿ ಆ ಬಾಣವನ್ನು ಹೂಡಿದಾನೆ ಧನುಸ್ಸಿನಲ್ಲಿ. ಬಾಣದ ಜೊತೆ ಮಾತಾಡ್ತಾನೆ. ಕೇಳಿದ್ದೀರ ನೀವೆಲ್ಲರೂ? ಬಾಣದ ಜೊತೆಗೆ, ಹೂಡಿದ ಬಾಣದ ಜೊತೆಗೆ ಲಕ್ಷ್ಮಣ ಮಾತಾಡ್ತಾನೆ. ಏನ್ ಹೇಳ್ತಾನೆ? ಎಲೆಯ ಬಾಣವೇ, ರಾಮನು ಧರ್ಮಾತ್ಮನಾಗಿರೋದು ಹೋದಾದ್ರೆ, ರಾಮನು ಸತ್ಯಸಂಧನಾಗಿರೋದು ಹೋದಾದ್ರೆ, ಅಂದ್ರೆ ರಾಮನಲ್ಲಿ ಧರ್ಮ ಸತ್ಯಗಳು ನೆಲೆಸಿರೋದು ಹೋದಾದ್ರೆ, ಜಹಿ ರಾವಣಿ, ಇಂದ್ರಜಿತುವನ್ನು ಕೊಲ್ಲು.
ರಾಮನಿಗೆ ಯಾರೂ ಸಮಾನ ಇಲ್ಲ. ನಿಜವಾದರೆ ಧರ್ಮದಲ್ಲಿ, ಸತ್ಯದಲ್ಲಿ ಯಾರೂ ರಾಮನಿಗೆ ಸಮ ಅಲ್ಲ ಎನ್ನುವುದು ನಿಜ ಆದರೆ, ರಾಮನಂತವರು ಇನ್ನೊಬ್ಬರು ಅನ್ನೋದು ನಿಜ ಆದರೆ, ಎಲ್ಲಿ ಬಾಣವೆ ಇಂದ್ರಜಿತುವನ್ನು ಕೊಲ್ಲು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ ಯದಿ ಪೌರುಷೇ ಚಾಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ. ಹೀಗಿರೋದು ಶ್ಲೋಕ ಅದು. ಆ ಬಾಣ ಇಂದ್ರಜಿತುವನ್ನು ಕೊಂದಿತ್ತು. ಏನರ್ಥ ಇದಕ್ಕೆ? ಲಕ್ಷ್ಮಣನ ವಿಶ್ವಾಸ ಹೇಗಿದೆ ನೋಡಿ ಅಂತ. ಆ ಬಾಣಕ್ಕೆ ಲಕ್ಷ್ಮಣ ಮಾತಾಡ್ತಾನೆ ಅಂತ. ಧರ್ಮ ಸತ್ಯಗಳು ರಾಮನಲ್ಲಿ ಎಡೆಬಿಡದೆ ಇರೋದೇ ಹೋದಾದ್ರೆ ಈ ಬಾಣವೇ ಇಂದ್ರಜಿತುವನ್ನು ಕೊಲ್ಲು. ಆ ಬಾಣ ಕೊಂದಿತ್ತು ಇಂದ್ರಜಿತುವನ್ನು. ಧರ್ಮ ಸತ್ಯಗಳಿಗೆ ಶತ್ರು ಇಂದ್ರಜಿತು. ಇಂದ್ರಜಿತು ಅಧರ್ಮ, ಅಸತ್ಯ. ಹಾಗಾಗಿ ಆ ಮಾತು ಅಂದ್ರೆ ಎಷ್ಟರ ಮಟ್ಟಿಗೆ ರಾಮನಲ್ಲಿ ಧರ್ಮ ಸತ್ಯಗಳು ಇರಬೇಕು ಹೇಳಿ. ಅಲ್ಲಿಗೆ ಇಂದ್ರಜಿತುವನ್ನು ಯಾರು ಕೊಂದಂತಾಯ್ತು ನಿಜವಾಗಿಯೂ? ಯೋಚನೆ ಮಾಡಿ. ಯಾರ ಶಕ್ತಿ ಇಂದ್ರಜಿತುವನ್ನು ಕೊಂದಿದೆ? ಯಾರ ಧರ್ಮ, ಯಾರ ಸತ್ಯ ಇಂದ್ರಜಿತುವನ್ನು ಸಂಹಾರ ಮಾಡಿದೆ? ನೀವು ಯಾರು ಅಂದ್ರಲ್ಲ ರಾಮ ಕೊಂದಿದ್ದು ಇಂದ್ರಜಿತುವನ್ನು, ಸರಿನೇ ಇದೆ. ನಿಜವಾಗಿ ನೋಡಿದರೆ ರಾಮನೇ ಸಂಹಾರ ಮಾಡಿದಂತೆ ಇಂದ್ರಜಿತುವನ್ನು. ಲಕ್ಷ್ಮಣ ಮಾಧ್ಯಮ. ಅಲ್ಲಿ ರಾಮನ ಧರ್ಮ, ರಾಮನ ಸತ್ಯ ಅವನಿಗೆ ಗೆಲುವಂಥದ್ದು ಕೊಟ್ಟಿದೆ. ಈ ರೀತಿ ಇರ್ತಿತ್ತು ಹಿಂದಿನ ಕಾಲದಲ್ಲಿ ಅಂತ. ಹೀಗೆ ಪ್ರತಿಜ್ಞೆ ಮಾಡೋಷ್ಟು. ಅಲ್ಲಿ ಹಾಗಿದ್ರೆ ನೀನು ಹೀಗೆ ಮಾಡು. ನಿನಗೆ ರಾಮನಲ್ಲಿ ಧರ್ಮ ಕಂಡ್ರೆ, ಸತ್ಯ ಕಂಡ್ರೆ ಇಂದ್ರಜಿತುವನ್ನು ಕೊಲ್ಲು. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ, ರೋಮಾಂಚನ ಆಗೋ ಥರ ಇದೆ ಅಂತ. ಇದು ರಾಮ, ಇದು ಲಕ್ಷ್ಮಣ, ಇದು ರಾಮನ ಧರ್ಮ ಮತ್ತು ಸತ್ಯ ಅಂತ. ಹಾಗಾಗಿ ಧರ್ಮಜ್ಞ ಸತ್ಯಸಂಧಶ್ಚ ಎಂಬ ಮಾತಿರುವಂಥದ್ದು ಅಂತ. ಮುಂದಿನದನ್ನು ಮುಂದೆ ನೋಡೋಣ. ಹರೇ ರಾಮ. ನೇರ ಕೂತ್ಕೊಂಡಿದ್ದೀರಾ? ನೋಡ್ಕೊಳ್ಳಿ.